ದೇವರು ತಾನೇ ಈ 3ನೇ ತಿಂಗಳಲ್ಲಿ ನಮ್ಮನ್ನು ಕೊಂಡು ಬಂದ ಮಾತಲ್ಲ, ನಮ್ಮನ್ನ ಕರ್ತನ ಪಂಕ್ತಿಯಲ್ಲಿ ಪಾಲು ಹೊಂದುವಂತೆ ಸಹಾಯ ಮಾಡಿದ್ದಾರೆ. ಅಲ್ಲೆಲಿಯಾ. ನಮ್ಮ ಮುಂದೆ ಏನಿದೆ, ಕರ್ತನ ಪಂಕ್ತಿ ಉಂಟು. ಅದು ಹಿಡುಕೊಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದು ಸ್ತೋತ್ರ ಮಾಡಿ ಇದು ನನ್ನ ದೇಹ ಎಂಬುದಾಗಿ, ಇದನ್ನು ನೀವು ತಿನ್ನಬೇಕೆಂಬುದಾಗಿ ಹೇಳಿದರು. ಅಲ್ಲೆಲಿಯಾ. ನಂತರ ಆತ ನನ್ನ ರಕ್ತ ಕುಡಿಯಬೇಕಂತದ್ದು. ಯಾಕೆ? ಬಿಡ್ಲೆ ಅದೊಂದು ಯಜ್ಞವಾಗಿದೆ. ನಮ್ಮ ಹಿಂದೂ ಸಂಪ್ರದಾಯಗಳಲ್ಲಿ ಯಜ್ಞಗಳು ಮಾಡ್ತಾರೆ. ನಿಜವಾದ ಯಜ್ಞ ಯಾವುದು ಜಗನ? ಯೇಸುವಿನ ಯಜ್ಞ ಮಾತ್ರವೇ. ಈ ಯಜ್ಞ ಮಾತ್ರವೇ ಮನುಷ್ಯನ ಸಕಲ ಪಾಪಗಳ ಬಿಡುಗಡೆ ಮಾಡ್ತವೆ ಒಂದು ಯಜ್ಞವಾಗಿದೆ. ಅಲ್ಲೆಲಿಯಾ. ಮತ್ತೆ ಇಲ್ಲಿ ನೋಡುವಾಗ ಕೀರ್ತನೆ ಅದ್ಭುತವಾದ ಕೀರ್ತನೆ. ಈ ಕೀರ್ತನೆ ದೇವರು ತನ್ನ ಪ್ರಜೆಗಳನ್ನು ನಡೆಸಿದ್ದಕ್ಕಾಗಿ ದೇವರು ಸ್ತುತಿಸುವಂತ ಕೀರ್ತನೆ ಆಗಿದೆ. ಅಲ್ಲೆಲಿಯಾ. ಇನ್ನು 3 ಭಾಗವಾಗಿ ನಾವು ಮಾಡಬಹುದು. ಅಲ್ಲೆಲಿಯಾ. ಅಲ್ಲೆಲಿಯಾ. ಒಂದು, ದೇವರು ನಡೆಸಿದ ರೀತಿ. ಎರಡನೇದು, ದೇವರು ಮಾಡಿದ ಉಪಕಾರ. ಮೂರನೇದು, ಆದ್ಯ ಕೃತಜ್ಞತೆ ಸಲ್ಲಿಸುವುದು. ಅಲ್ಲೆಲಿಯಾ. ನಮ್ಗೆ ಯಾರಾದ್ರೂ ಒಂದು ಸಹಾಯ ಮಾಡಿದ್ರೆ ನಾವೇನ್ ಮಾಡ್ತೀವಿ? ಈಗ ಬಸ್ಸಲ್ಲಿ ಹೋಗ್ತಾ ಇರ್ತಾರೆ, ನೀವು ಯಾರಾದ್ರೂ ಸೀಟ್ ಕೊಟ್ರೆ ಏನ್ ಮಾಡ್ತೀರಾ? ಯಾಕಪ್ಪ ದರಿದ್ರ ನೀನ್ ಸೀಟ್ ಕೊಟ್ಟೆ ಅಂತ ಕೇಳ್ತೀವ? ಏನ್ ಮಾಡ್ತೀವಿ ಬ್ರದರ್? ಥ್ಯಾಂಕ್ಸ್ ಅಂತ ಒಂದು ಸಾರಿ ಹೇಳಲ್ಲ, ಕರೆಕ್ಟಾ? 2 ಸಾರಿ 3 ಸಾರಿ ಹೋಗೋ ಕೂಡ ಹೇಳ್ಬಿಟ್ಟು ಹೋಗ್ಬಿಡ್ತೀವಿ. ಅಲ್ಲೆಲಿಯಾ. ಜಸ್ಟ್ ಸ್ವಲ್ಪ ಹೊತ್ತು ನಾವು ಪ್ರಯಾಣ ಮಾಡುವಾಗ ಒಂದು ಸೀಟ್ ಕೊಡಿದ್ದಕ್ಕಾಗಿ ನಮ್ಮ ಹೃದಯದಲ್ಲಿ ಏನಿದೆ, ಒಂದು ಕೃತಜ್ಞತೆ. ಆಗ ದೇವರು ಈ ಭೂಲೋಕದಲ್ಲಿ ಸೃಷ್ಟಿ ಮಾಡಿ ನೀಟಾಗಿ ನಡೆಸಿದ್ದಾರೆ. 2025ನೇ ಇಸ್ವಿ ಫೆಬ್ರವರಿ ದಾಟಿ ಮಾರ್ಚ್ ತಿಂಗಳು ಬಂದು ಇವತ್ತು 8ನೇ ತಾರೀಕು 9ನೇ ತಾರೀಕು ಕಾಣುವಂತೆ ಮಾಡಿದ್ದಾರೆ. ಅಲ್ಲೆಲಿಯಾ. ಎಷ್ಟೋ ಮಕ್ಕಳು ಆಸೆ ಪಟ್ಟು ಕಾಣ್ಬೇಕೆಂಬುದಾಗಿ ಆಗಲಿಲ್ಲ. ಅದೇ ದೇವರು ತಾನು ನಿನ್ನ ಪಕ್ಷದಲ್ಲಿದ್ದಾರೆ, ಅದಕ್ಕಾಗಿ ನಿನ್ನನ್ನು ಇದರಲ್ಲಿ ಕಾಣುವಂತೆ ಮಾಡಿದ್ದಾರೆ. ಅದಕ್ಕಾಗಿ ನಾವು ವಾಕ್ಯವನ್ನು ಕೇಳಿಕೊಂಡು ನಾವು ಏನ್ ಮಾಡ್ಬೇಕು ಅಂತ ಮಾಡ್ಬೇಕು. ಅಲ್ಲೆಲಿಯಾ. ಈ 3 ಭಾಗದಲ್ಲಿ ಒಂದು ವಿಷಯನ ತಿಳಿಸ್ಕೊಡ್ತಾರೆ. ಯಾಕೆಂದ್ರೆ ಈ ಕಡೆಯಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ, ಹಾಗೆ ನಾವು ಎಚ್ಚರಿಕೆ ಪಡಬೇಕಾಗಿದೆ. ಅಲ್ಲೆಲಿಯಾ. ನಮ್ಮ ಕಾಲದಲ್ಲಿ ಯೇಸು ಬರ್ತಾರೆ, ಬರುವಂತ ಸಮಯ ಹತ್ರವಾಗ್ತಾ ಇದೆ. ಅದು ತುಂಬಾ ಹತ್ರ ಹೋಗ್ತಾ ಇದೆ. ಅಲ್ಲೆಲಿಯಾ. ಅನೇಕರಿಗೆ ಒಂದು ವಿಷಯ ಗೊತ್ತಿಲ್ಲ, ನಾವು ಬರ್ತ್ಡೇ ಎಷ್ಟು ಚೆನ್ನಾಗ ನಾವು ಆಚರಿಸ್ತೀವಲ್ಲ, ಇಲ್ವಾ? ಬರ್ತ್ಡೇ ಏನು ಗಮ್ಮತ್ತು ಇಲ್ವಾ? ಏನು ಊಟ, ಏನು ಸಂತೋಷ. ಆದ್ರೆ ಒಂದು ವಿಷಯ ನೀವು ಮರ್ತೋಗಿರ, ಒಂದೊಂದು ಬರ್ತ್ಡೇ ಕೂಡ ನಿಮ್ಮನ್ನು ಎಲ್ಲಿ ಕೊಂಡೋಗ್ತದೆ? ಸಮಾಧಿ ಹತ್ರ ಕೊಂಡೋಗ್ತಾ ಇದೆ. ಹತ್ರ ಹೋಗ್ತಾ ಇದ್ದೀರಾ. ಅದನ್ನ ಯಾರಾದ್ರು ಯೋಚನೆ ಮಾಡೋರ? ಹೇಳಪ್ಪ. ನೋಡಿದ ಎಷ್ಟು ಖುಷಿಯಾಗಿ ಒಂದು ಬರ್ತ್ಡೇನ ಆಚರಣೆ ಮಾಡ್ತೀವಿ, ಅದು ಒಂದನ್ನು ಮರ್ತು ಹೋಗ್ತೀವಿ. ಏನಂತ? ಏನ್ ಮರ್ತು ಹೋಗ್ತೀವಿ? ನಾನು ಸಮಾಧಿಗೆ ಹತ್ತಿರವಾಗ್ತಾ ಇದ್ದೀನಿ ಎಂಬುದಾಗ ಮಾತ್ರ ಮರ್ತು ಹೋಗ್ತೀವಿ. ಅಲ್ಲೆಲಿಯಾ. ಅಲ್ಲೆಲಿಯಾ. ನಾನು 20 ವರ್ಷ, ಇವತ್ತಲ್ಲ, ನಾನು ರಕ್ಷಣೆ ಒಂದು ಕೂಡ ದಿನದಲ್ಲಿ ಕೇಳಿದ ಹಾಡು ರಾತ್ರಿ ಹಾಡಿದ ನಮ್ಮ ಬ್ರದರ್ಸ್ ಮಧ್ಯದಲ್ಲಿ. ಅಲ್ಲೆಲಿಯಾ. ಒಬ್ಬ ಪಾಪ್ ಸಿಂಗರ್ ಅಮೆರಿಕ ದೇಶದಲ್ಲಿ, ಅವನ್ನ ಫಾಲೋವರ್ಸು ಕೋಟ್ಯಾನುಗಟ್ಟಲೆ ಜನಗಳಿರ್ತಾರೆ. ಅಲ್ಲೆಲಿಯಾ. ಕೋಟ್ಯಾನುಗಟ್ಟಲೆ ಜನಗಳು ಅವ್ರನ್ನ ಫಾಲೋ ಮಾಡ್ತಾ ಇರ್ತಾರೆ. ಒಂದಿನ ದೇವರು ಮಾತಾಡ್ತಾರೆ, ಒಬ್ಬ ದೇವರ ಮನುಷ್ಯ ಹತ್ರ ಹೋಗ್ಬಿಟ್ಟು, ನೀನು ಹೋಗಿ ಅವನ ಹತ್ರ ಹೇಳು, ನಾನು ಅವನು ಪ್ರೀತಿ ಮಾಡ್ತೀನಿ ಎಂಬುದಾಗಿ. ಇಲ್ಲಿ ಕುಳಿತು ನಿಮ್ಮನ್ನೆಲ್ಲ ಕೂಡ ಯೇಸು ಪ್ರೀತಿ ಮಾಡ್ತಾರೆ. ನಿಮ್ಮ ತಂದೆ ತಾಯಿಗಿಂತ ಹೆಚ್ಚಾಗಿ, ನಿಮ್ಮ ಸ್ವಂತ ಗಂಡನಿದಲ್ಲ ಅವರಿಗಿಂತ ಹೆಚ್ಚಾಗಿ, ಈ ಲೋಕದಲ್ಲಿ ಯಾರಿಗಿಂತ ಹೆಚ್ಚಾಗಿ ನೀವು ಪ್ರೀತಿ ಮಾಡೋಬ್ರಿಂದ ಅವ್ರು ಯಾರಾಗಿದ್ದಾರೆ? ಅಲ್ಲೆಲಿಯಾ. ನಿನಗಾಗಿ ನಿನ್ನ ಗಂಡ ಪ್ರಾಣ ಕೊಡ್ಲಿಕ್ಕಾಗಲ್ಲ, ಹೆಂಡತಿ ಪ್ರಾಣ ಕೊಡ್ಲಿಕ್ಕಾಗಲ್ಲ, ಯೇಸು ಪ್ರಾಣ ಕೊಟ್ಟಿದ್ದಾರೆ. ನೀನು ಪಡಬೇಕಾದ ಕಷ್ಟಗಳನ್ನ, ನೀನು ಪಡಬೇಕಾದ ವೇದನೆಗಳನ್ನ, ನೀನು ಪಡಬೇಕಾದ ಆ ಒಂದು ಶ್ರಮಗಳನ್ನ ಆತನು ಹೊತ್ಕೊಂಡಿದ್ದಾನೆ. ಅಲ್ಲೆಲಿಯಾ. ಆಗ ಅವರೋದು ಸ್ಟೇಜ್ ಹತ್ತೋದ್ರು, ಜನ ಕಿಕ್ಕಿರ್ತಿದ್ದಾರೆ. ದೇವ್ರು ಹೇಳಿದ್ದಾರೆ ಹೋಗ್ಬೇಕಲ್ಲ, ಹೋದ್ರು, ನಿಂತ್ಕೊಂಡ್ರು, ಮೈಕ್ ತಗೊಂಡ್ರು, 3 ಸಾರಿ ಹೇಳಿದ್ರು, ಬ್ರದರ್ ಗಾಡ್ ಲವ್ಸ್ ಯು ಬ್ರದರ್. ಅವನ ಹೆಸರೇ ನಾನು ಮರ್ತೋಗ್ಬಿಟ್ಟಿದ್ದೀನಿ. 3 ಸಾರಿ ಇನ್ನು ದೇವ್ರು ಪ್ರೀತಿ ಮಾಡಿದ್ರೆ ಹೇಳ್ಬಿಟ್ಟು ಬಂದ್ಬಿಟ್ಟು ಅಷ್ಟೇನೆ ಅವ್ರ ಕೆಲಸ ಮುಗ್ದೋಯ್ತು. ಅವ್ರು ಸ್ಟೇಜ್ ಇಲ್ಲಿ ತೊಡೋಗ್ಬಿಟ್ರು. ಅವತ್ತೆಲ್ಲ ಸಿಂಗಿಂಗ್ ಆಯ್ತು. ರಾತ್ರಿಗೆ ಮನೆಗೆ ಬಂದ, ನಿದ್ದೆ ಮಾಡೋಕ್ಕಾಗಲಿಲ್ಲ. ಮನೆ ನಿದ್ದೆ ಮಾಡ್ಕೋದ, ನಿದ್ದೆ ಮಾಡ್ತಾರೆ. 3 ದಿನ ನಿದ್ದೆ ಮಾಡಕ್ ಆಗ್ಲೇ ಇಲ್ಲ. ಆಗ ಅವ್ನ ಜ್ಞಾಪಕ ಬಂತು, ಸ್ಟೇಜಲ್ಲಿ ಬಂತು ಒಬ್ಬರು ಹೇಳಿದ ಮಾತು, ನಿನ್ ದೇವ್ರು ಪ್ರೀತಿ ಮಾಡ್ತಾ ಎಂಬುದಾಗಿ. ಅವತ್ತ ರಾತ್ರಿ ಮೊಳಕಾಲ ಆಗ್ದ ಅವನು ಕಣ್ಣೀರು ಬಿಟ್ಟ, ದೇವರೇ ನಿದ್ದೆ ಬರ್ತಾ ಇಲ್ಲ ಸ್ವಾಮಿ, ಏನೋ ಗೊತ್ತಾಯ್ತು ನನಗೆ ಅವನಿಗೆ. ಇದಾಗ ದೇವರು ಮಾತಾಡಿ ಪ್ರಾರಂಭಿಸು, ಮಗನೇ ನಿನ್ನ ಮೂಲಕ ಇಷ್ಟು ಜನ ನಾಶವಾಗ್ತಾ ಇದ್ದಾರೆ, ನಾನು ತಡಿಲಿಕ್ಕೆ ಬಂದು ಪ್ರೀತಿ ಮಾಡ್ತೇನೆ ಮಗ, ನಿನಗೆ ಒಂದು ಚಾನ್ಸ್ ಕೊಡ್ತೀನಿ, ನೀನು ನನ್ನ ಕಡೆಗೆ ತಿರುಗಬೇಕು ಅಂತ ಹೇಳಿದ್ರು. ಅನೇಕ ವಿಷಯಗಳು ಹೇಳಿದ್ರು. ಆಗ ಅವ್ರ ಜೊತೆ ಮನೆಗೆ ಬಿಟ್ಟು ಹೊರಗಡೆ ಹೋಗ್ಲಿಲ್ಲ ಕೆಲವು ದಿನಗಳ ಕಾಲ. ಈಗ ಎಲ್ಲಾರು ಹುಡುಕ್ಲಾಡ್ತಾ ಇದ್ದಾರೆ, ಎಲ್ಲೋಗ್ಬಿಟ್ಟು ನಾನು ವಾರ ಏನ್ ಮಾಡ್ತಾರೆ ಪ್ರೋಗ್ರಾಮ್ ಇಡ್ತಾ ಇದ್ನಲ್ಲ, ಎಲ್ಲೋಗ್ಬಿಟ್ಟು ಅಂತ ಎಲ್ಲ ಹುಡುಕ್ಲಾಡ್ತಾರೆ. ಮನೆಗೆ ಗೊತ್ತಾಗ್ತದೆ ಮನೆ ನಮ್ದಾಗಿ, ಮನೆ ತಗೊಂಡು ಎಲ್ಲಾರು ಗುತ್ತಿಗೆ ಆಗ್ತಾರೆ.
ನೀವು ಅವ್ರು ಹೇಳ್ತಾರೆ ಇನ್ಮೇಲೆ ನಾನು ಹಾಡಲಿಕ್ಕಿಲ್ಲ, ನಾನು ಹಾಡಲ್ಲ ಅಂತ ಹೇಳ್ತಾನೆ. ಆಗ ಇಲ್ಲ, ಒಂದೇ ಒಂದು ಸಾರಿಯನ್ನು ಹಾಡ್ಬಿಡು ಸಾಕು. ಆಗ ಅದೇ ರೀತಿ ಒಪ್ಕೊಳ್ತಾನೆ. ಸ್ಟೇಜ್ ಎಲ್ಲ ರೆಡಿ ಮಾಡ್ತಾರೆ. ಲಕ್ಷಾಂತರ ಜನ ಬಂದ್ಬಿಡ್ತಾರೆ ಒಂದು ಪಾಪ್ ಸಿಂಗಿಂಗ್ ನೋಡ್ಲಿಕ್ಕಾಗಿ. ಆಗ ಅವನು ಹೋಗಿ ಮುಂಚಿತವಾಗಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾನೆ, ನನ್ನ ಹಾಡನ್ನು ಹಾಡಬೇಕೆಂಬುದಾಗಿ. ಆಗ ದೇವರದ್ದು ಹಾಡು ಬೀಳ್ತಾರೆ, ಇದನ್ನು ನೀನು ಹಾಡು ಹೋಗಿ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಅವನು ಅಲ್ಲಿ ಹೋಗಿ ಒಂದೇ ಒಂದು ಹಾಡನ್ನು ಹಾಡ್ತಾನೆ, ಎಲ್ಲರಿಗೂ ಖುಷಿ ಇರ್ತದೆ. ಆಗ ಅವನು ಒಂದು ಹಾಡನ್ನು ಹಾಡ್ತಾನೆ. ಆ ಹಾಡು ಹಾಡಿದಾಗ ಅನೇಕ ಮಕ್ಕಳು ಮುಟ್ಟಲ್ಪಡ್ತಾರೆ. ಕೆಲವರು ಕಣ್ಣೀರು ಬಿಟ್ಟು ಅಲ್ಲೇ ಕಣ್ಣೀರು ಬಿಟ್ಟು ಅಳ್ತಾರೆ ಬಿಟ್ರೆ, ಕೆಳಗೆ ಬಿದ್ದು ಹೊಡ್ಲಾಡ್ತಾರೆ ಬಿಟ್ಟರೆ ಅವ್ರೆ ಅಲ್ಲಿಯ. ಈ ರೀತಿಯಾಗಿ ಅನೇಕರ ಹೃದಯಗಳು ದೇವರುಗಳು ತಿಳಿತಾರೆ. ಅರ್ಥ ಇದೆ ಬಿಟ್ರೆ ಆ ಒಂದೇ ಒಂದು ಹಾಡು ಇಷ್ಟು ವರ್ಷಗಳ ಕಾಲ ಅವನೆಷ್ಟೋ ಹಾಡು ಹಾಡ್ದ, ಅದು ಯಾರ ಹೃದಯ ಕದಲ್ಪಡ್ಲಿಲ್ಲ. ಅದೇ ಒಂದೇ ಒಂದು ಹಾಡನ್ನು ಹಾಡಿದಾಗ, ದೇವರು ಕೊಟ್ಟ ಹಾಡನ್ನ ಅನೇಕರ ಹೃದಯ ಕದಲಿತು, ಅನೇಕರು ಕಣ್ಣೀರು ಬಿಟ್ಟರು, ಅನೇಕ ಕೆಳಗೆ ಬಿದ್ದರು ಬಿತ್ತಲೆ, ಅನೇಕರು ಬಿತ್ತಲೆ ಕಣ್ಣೀರಿನ ಮನೆಗೆ ಹೋದರು. ಅಲ್ಲೆಲ್ಲಿಯ ಆ ಹಾಡಿನ ಮೂಲಕವಾಗಿ ದೇವರು ಅನೇಕ ವಿಷಯಗಳು ತಿಳಿಸ್ಕೊಡ್ತಾರೆ ಜನಗಳಿಗೆ. ಅದು ಇವತ್ತು ಜನಗಳನ್ನ ಅರ್ಥ ಮಾಡ್ಕೊತಾರೆ ಬಿತ್ತರು. ಅಲ್ಲೆಲ್ಲಿಯ ಅದಕ್ಕಾಗಿ ದೇವರ ಸಭೆ, ದೇವ ಮಕ್ಕಳು ನಾವೆಲ್ಲಿದ್ದೆಂಬುದಾಗಿ ಯೋಚನೆ ಮಾಡ್ಕೊಡ್ರಿ. ನಿಮ್ಮನ್ನು ಪ್ರೀತಿ ಮಾಡಿ ನಿಮಗಾಗಿ ಆತ ಮಹಿಮೆಯನ್ನ ಬಿಟ್ಟು ಪರಲೋಕದಿಂದ ಭೂಲೋಕಕ್ಕೆ ಬಂದಿದ್ರು. ಯಾತಕ್ಕಾಗಿ ನಿನ್ನ ಶಾಪಗಳನ್ನ, ನನ್ನ ಪಾಪಗಳನ್ನ ತನ್ನ ಮೇಲೆ ಹಾಕೊಂಡು ನಿಮಗಾಗಿ ಪ್ರಾಣ ಕೊಡ್ಲಿಕ್ಕಾಗಿ. ಯಾತಕ್ಕಾಗಿ ನಿಮಗಾಗಿ ತನ್ನ ಪ್ರಾಣ ಕೊಟ್ಟು ತನ್ನ ರಕ್ತ ಧಾರೆ ಎರೆದು ನಿಮ್ಮ ಪಾಪಗಳು ಕ್ಷಮಿಸಿ ನಿಮ್ಮನ್ನ ಎಲ್ಲಿ ನೀವು ತಪ್ಪಿ ಹೋದ್ರೋ, ಎಲ್ಲಿ ಬಿದ್ದು ಹೋದ್ರೋ, ಯಾವ ಮಹಿಮೆಯನ್ನು ಕಳ್ಕೊಂಡ್ರೋ ಆ ಮಹಿಮೆಯನ್ನು ಕೊಡ್ಲಿಕ್ಕಾಗಿ ಮತ್ತೆ ಈ ಭೂಲೋಕಕ್ಕೆ ಯಾರು ಬರ್ಬೇಕಾಯ್ತು? ನಿಮ್ಮನ್ನು ಸೃಷ್ಟಿ ಮಾಡಿದ ದೇವರು. ಯಾಕೆಂದ್ರೆ ಯಾರ ಮೇಲೂ ಆತನ ನಂಬಿಕೆ ಇಲ್ಲ. ಈ ಒಂದು ದೇವದೂತರು ಕೂಡ ಮೇಲೆ ಕೂಡ ಆತ ನಂಬಿಕೆ ಇಲ್ಲ. ಅವ್ರಿಗೆ ಕೆಲಸ ಮಾಡಕ್ ಆಗಲ್ಲ ಅಂತ ದೇವ್ರಿಗೆ ಗೊತ್ತು. ಅದಕ್ಕಾಗಿ ತಾನೇ ಸ್ವತಃ ಮನುಷ್ಯ ರೂಪದಲ್ಲಿ ಲೋಕಕ್ಕೆ ಬಂದು ತನ್ನ ಅರ್ಪಣೆ ಮಾಡಿಕೊಂಡ್ರು. ಅಲ್ಲೇಲೂಯ. ಅವರ ಅರ್ಪಣೆ ನಮ್ಮನ್ನೇನ್ ಮಾಡಿದೆ? ಹಿಂದಿ ಮಾತನಾಡುವಂತ ಮೋನಿಷನ್ನ ನಾನು ಒಂದು ಮಾಡಿದೆ. ತಮಿಳು ಮಾತನಾಡುವ ನಿಮ್ಮನ್ನ, ತೆಲುಗು ಮಾತಾಡೋಣ ಒಂದು ಮಾಡಿದೆ. ಅರ್ಥ ಆಯ್ತಾ? ಕನ್ನಡ ಮಾತ್ರ ನಿಮ್ಮನ್ನ ನನ್ನನ್ನ ಒಂದು ಮಾಡಿದೆ ಬಿಟ್ಟವರೇ. ನಮ್ಮಲ್ಲಿ ಎಷ್ಟು ವ್ಯತ್ಯಾಸ ಇತ್ತು ಒಂದು ಕಾಲದಲ್ಲಿ. ನಮ್ಮ ಭಾಷೆ ಬಿಟ್ಟರೆ ಬೇರೆ ಭಾಷೆ ಬಾಡ್ಬೇಕು, ನಮ್ಮ ಜನಗಳಂತೂ ಸೇರೋದು, ಬೇರೆ ಜನಗಳು ನಮ್ಗೆ ಅಸಹ್ಯ ಎಲ್ಲ ತಳ್ಳೋದು. ಅದೇ ದೇವರು ನಮ್ಮನ್ನೆಲ್ಲ ಒಂದುಪಡಿಸಿದ್ದಾರೆ. ದೇವರ ಹತ್ರ ಜಾತಿ, ಮತ, ಕುಲ, ಗೋತ್ರ ಯಾವುದೂ ಇಲ್ಲ. ಆತನ ಸೃಷ್ಟಿ ಮಾಡಿದ ಮಕ್ಕಳಾದ ನಾವು ಆತನಿಗೆ ಸೇರ್ಬೇಕೆಂಬುದೇ ಆತ ಆಸೆ. ಅದಕ್ಕಾಗಿನೇ ಆತ ಮನುಷ್ಯ ರೂಪದಲ್ಲಿ ಲೋಕಕ್ಕೆ ಬಂದರು. ಇವಾಗ ನೀವು ಹೇಳ್ರಿ, ಯೇಸು ನಿಮ್ಮನ್ನು ಕಂಡುಕೊಳ್ಳೋದು ಒಳ್ಳೆಯದಾ ಕೆಟ್ಟದ್ದ? ಹೇಳಲ್ಲಾರು ಕೂಡ. ಆಗ ಯೇಸು ಆಸೆನಾಗಿದೆ, ನಾನು ತಂದೆ ಒಂದಾಗಿದ್ದೆ, ನೀವು ಒಂದಾಗಿರ್ಬೇಕು. ಅನೇಕರು ದ್ವೇಷ ಮಾಡ್ತಾರೆ ಗೊತ್ತಾ? ಅನೇಕರು ಏನ್ ಮಾಡ್ತಾರೆ? ಒಂದು ಜನಾಂಗ ಐತೆ ನಮ್ಮ ಮಧ್ಯದಲ್ಲಿ. ಅವ್ರು ಹೇಳ್ತಾರೆ, ಅವ್ರು ಎಷ್ಟು ಜನ ಸಾಯಿಸ್ತಾರೋ ಅಷ್ಟು ಸ್ವರ್ಗದಲ್ಲಿ ಅವ್ರಿಗೆ ಏನಂತೆ? ಹೆಂಡತಿರು ಜಾಸ್ತಿ ಅಂತೆ. ಯಾರು ಜಾಸ್ತಿ? ಅವ್ರಿಗೆ ಜಾಸ್ತಿ ಹೆಂಡತಿರ್ಬೇಕಂತೆ. ಅರ್ಥ ಆಯ್ತಾ? ನಮ್ಗೆ ಒಂದ್ ಹೆಂಡತಿ ಸಾಕಕ್ಕೆ ಕಷ್ಟ ಆಗ್ತಾ ಇದೆ, ಅವ್ರಿಗೆ ಜಾಸ್ತಿ ಹೆಂಡತಿರ್ಬೇಕಂತೆ. ಅಯ್ಯ, ಅದಕ್ಕಾಗಿ ಅವ್ರು ಏನ್ ಮಾಡ್ತಾರೆ? ದಯ ದಾಕ್ಷಿಣ್ಯವಿಲ್ಲದೆ ಕೊಂದಾಕ್ತಾರೆ. ಅಲ್ಲೇಲಿಯ. ನನ್ಗೆ ತಿಳಿದ ಆಲ್ವಿನ್ ಪಾಸ್ಟ್ ಅಂತ ಒಬ್ರು ಇದ್ರು. ಅವ್ರು ಶೆಕಿನ ಸಭೆಗೆ ಬಂದ್ರು, ನಮ್ಮ ಸಭೆ ಮೇನ್ ಸಭೆ ಅದು. ಅವರು ಟಿಫನ್ ಮಾಡ್ಬೇಕಾದ್ರೆ ಸಿಂಗಾಪುರ್ಗೆ ಹೋಗ್ತಾರೆ, ಊಟ ಮಾಡ್ಬೇಕಾದ್ರೆ ಮಲೇಷ್ಯಾಗೆ ಹೋಗ್ತಾರೆ. ಅಷ್ಟೊಂದು ದೊಡ್ಡ ವ್ಯಕ್ತಿ ಅದು, ಅಷ್ಟೊಂದು ಹಣ, ದೊಡ್ಡ ಬಿಸ್ನೆಸ್ ಮ್ಯಾನ್. ಅಲ್ಲೆಲ್ಲಿಯ ಅವ್ರು ಸಂಧಿಸಲ್ಪಡ್ತಾರೆ ದೇವ್ರ ಹತ್ರ, ಎಲ್ಲ ಬಿಟ್ಬಿಡ್ತಾರೆ, ಯೇಸುಗಾಗಿ ಇರ್ತಾರೆ. ಅಲ್ಲೆಲ್ಲಿಯ ಕೊನೆಗೆ ದೇವ್ರು ಹೇಳ್ತಾರೆ, ನಾರ್ತ್ ಇಂಡಿಯಾಗೆ ಹೋಗು ಅಂತ ಹೇಳ್ತಾರೆ. ನಾರ್ತ್ ಇಂಡಿಯಾಗೆ ಹೋಗೋ, ಅಲ್ಲೊಂದು ಸೇವೆಯಲ್ಲಿ ಪಾಲ್ಗೊಂಡು ದಿನ ಸೇವೆ ಮಾಡೋದು ಎಲ್ಲ ಬಿಟ್ಬಿಟ್ರು. ಕಾರು, ಬಂಗ್ಲೆ ಎಲ್ಲ ಬಿಟ್ಬಿಟ್ರು, ಹೊಟ್ಟೋಗ್ಬಿಟ್ರು. ಆಮೇಲೆ ಒಂದು ದಿನ ಅವ್ರವ್ರ ಜೊತೆ ಪಾಸ್ಟರ್ ಇಬ್ರು ಕೂಡ ಒಂದು ಕಡೆಗೆ ಹೋಗ್ತಾ ಇದ್ದಾರೆ ಸೇವೆ ಮಾಡ್ಲಿಕ್ಕಾಗಿ, ಯಾರು ಸಲ್ಲಿಸ್ಲಿಕ್ಕಾಗಿ. ಸಡನ್ ಆಗಿ ಆ ಸ್ಥಳದಲ್ಲಿ ಈ ಉಗ್ರಗಾಮಿಗಳು ಅಥವಾ ಈ ಉಗ್ರಗಾಮಿಗಳು ಅವ್ರು ಅಟ್ಯಾಕ್ ಮಾಡ್ತಾರೆ. ಅವ್ರ ಹತ್ರ ರೈಫಲ್ ಇದೆ, AK-47 ಆ ರೈಫಲ್ ಇಟ್ಕೊಂಡಿದ್ದಾರೆ. ಅವ್ರಿಗೆ ಸಿಕ್ಕಾಕೊಡು ಅವ್ರ ಕೈಯಲ್ಲಿ. ಅವ್ರು ಹೇಳಿದ್ರು, ಇವ್ರು ಹೇಳಿದವರು, ನಾವು ಈ ಥರ ಸೇವ್ ಮಾಡೋರು, ಈ ಥರ ನಾವು ಕ್ರಿಶ್ಚಿಯನ್ಸ್, ಅದು ನಮಗೆ ಗೊತ್ತಿಲ್ಲ, ನಾವು ನಿಮ್ಮನ್ನು ಸಾಯಿಸ್ಬೇಕಷ್ಟೇನೆ. ಏನೋ ಗುರಿ, ನಮ್ಮ ಕೈ ಸಿಕ್ತು ಅಂತ ಸಾಯಿಸೋದು ನಮ್ಮ ಕೆಲಸ. ಎಷ್ಟೆಷ್ಟು ಪರಿಪಾಲ ಬಿಡ್ಕೊಂಡ್ರು ಕೇಳಿಲ್ಲ. ಆಯ್ತು ಸರ್, ನೀವು ಸಾಯಿಸ್ಬಿಡಿ, ಆದರೆ 5 ನಿಮಿಷ ನಮ್ಗೆ ಟೈಮ್ ಕೊಡಿ. ಎಷ್ಟು ನಿಮಿಷ ಅಮ್ಮ? 5 ನಿಮಿಷ ಟೈಮ್ ಕೊಡಿ. ನಾವು ನಮ್ಮ ದೇವ್ರ ಪ್ರಾರ್ಥನೆ ಮಾಡಿಬಿಡ್ತೀವಿ. ನಾವು ಪ್ರಾರ್ಥನೆ ಮಾಡಿದ್ಮೇಲೆ ನೀವು ನಮ್ಮನ್ನು ಸುಟ್ಟಾಕಿ ಪರವಾಗಿಲ್ಲ ಅಂತ ಹೇಳಿ.
ಆಗಿಬ್ರು ಮೊಳಕಾಲ ಹಾಕಿದ್ರು ಪಾಸ್ಟರ್ಗಳಿಬ್ರು ಕೂಡ ಅವ್ರೇನ್ ಮಾಡಿದ್ರು, ಒಂದು ಹಾಡನ್ನು ಹಾಡಲು ಪ್ರಾರಂಭಿಸಿದ್ರು. ಒಂದು ಚಿಕ್ಕ ಹಾಡು ಪ್ರಾರಂಭಿಸಿದಾಗ ಪರಿಶುದ್ಧಾತ್ಮ ಬಲವಾಗಿ ಇಳಿದು ಬಂದ್ರು. ಯಾರು ಇರ್ಬೇಕಾಗ ಬಲವಾದ ಒಂದು ಪರಿಶುದ್ಧಾತ್ಮ ಶಕ್ತಿ ಇಳಿದು ಬಂತು. ಗಂಗಿಗಳು ಕೂಡ ಅವರು ಗಂಗ್ ಬಿಸಾಕ್ಬಿಟ್ಟು ಅವರು ಕೂಡ ಏನ್ ಮಾಡಿದ್ರು, ಕೆಳಗೆ ಬಿದ್ದು ಹೊರನಾಡ್ತಾ ಇದ್ದಾರೆ. ಯಾರು ಇವರು? ಉಗ್ರಗಾಮಿಗಳು. 2 ಗಂಟೆ ಕಾಲ ಎದ್ದೇಳಿಲ್ಲ, ಹೊರನಾಡ್ತಾ ಇದ್ದಾರೆ, ಭಾಷೆ ಮಾತಾಡ್ತಾ ಇದೆ ಬಿತ್ತವ್ರೆ. ಅದಾದ್ಮೇಲೆ ಹಾಗೆ ಕಂಟ್ರೋಲ್ ಬಂದು ಕಂಟ್ರೋಲ್ ಬಂದಾಗ ಎದ್ದು ಕುಂತ್ಕೊಂಡು ಮೊಳಕಾಲಲ್ಲಿ ನಿಂತ್ಕೊಂಡು ಅವ್ರ ಹತ್ರ ಬೇಡಿಕೊಳ್ತಾರೆ, ಇದು ಏನು ಶಕ್ತಿ ಎಂಬುದಾಗಿ. ಅವ್ರು ಹೇಳಿದ್ರು, ಇದು ಪರಿಶುದ್ಧಾತ್ಮನ ಶಕ್ತಿ, ನಮಗ ಆ ದೇವರು ಬೇಕು. ಯಾರು ಬೇಕು? ನೀವು ಆರಾಧಿಸುವಂತ ದೇವ್ರು ನಮಗೆ ಬೇಕೆಂಬುದಾಗಿ ಅವರಿಬ್ಬರು ಅಂಗೀಕಾರ ಮಾಡ್ಕೊಂತಾರಲ್ಲ ಅಲ್ಲಿ. ಹಲ್ಲೆಲೂಯಾ. ಅಂಗೀಕಾರ ಮಾಡ್ಕೊಂಡು ಅವ್ರ ಜೊತೆಲಿ ಹೋಗಿ ಸಭೆಯಲ್ಲಿ ಒಂದು ಸಾಕ್ಷಿ ಕೊಡ್ತಾರೆ. ಮಾತು ಅಲ್ಲ, ನಿಜವಾದ ದೇವರನ್ನ ನಂಬುತ್ತಾರೆ, ಅಂಗೀಕಾರ ಮಾಡ್ಕೊಳ್ತಾರೆ, ದೇವ್ರ ಮಕ್ಕಳಾಗಿ ಮಾಡ್ಕೊಂಡು ಅವರಿಬ್ಬರು ಸೇವೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಬಲದಿಂದಲೂ ಅಲ್ಲ, ಪರಾಕ್ರಮದಲ್ಲ, ನನ್ನ ಆತ್ಮನ ಮೂಲಕ. ಯಾರಲ್ಲಿ ದೇವರ ಆತ್ಮದವ್ರಿಗೆ ಬಿಡುಗಡೆ ಉಂಟು. ನಿಮ್ಮಲ್ಲಿ ದೇವರ ಆತ್ಮ ಬರಲಿದ್ರೆ ಬಿಡುಗಡೆ ಇಲ್ಲ. ಯಾಕೆ? ಜನಗಳು ಸಮಸ್ಯೆಗಳು ಬರುವಾಗ ಸಾಯ್ತಾ ಇದ್ದಾರೆ, ಸಮಸ್ಯೆ ಎದುರುಗೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಅರ್ಥ ಆಯ್ತರ? ಅದು ಯೇಸು ಏನ್ ಹೇಳ್ತಾರೆ, ಬೆಟ್ಟವನ್ನು ನೋಡಿ ಮಾತಾಡು. ಕಳೆದ್ಬಿಟ್ಟಿದ್ದೀರಾ, ನೀವು ಮೂಲವಾಗಿ ಕಳೆದ್ಬಿಟ್ಟಿಲ್ಲ. ನಿಮಗೆ ಬೆಟ್ಟದ ಸಮಸ್ಯೆ ಇದೆಯಾ? ನಂಬಿಕೆಯಿಂದ ನೀವು ಈ ಬೆಟ್ಟವನ್ನು ಹೋಗಿ ಸಮುದ್ರದಲ್ಲಿ ಬೀಳ್ತಂತ ಯೇಸು ಹೇಳಿದ್ದಾರೆ. ನಿಮಗಿರುವಂತ ಬೆಟ್ಟದಂತ ಸಮಸ್ಯೆ ಇದೆ, ಭಯಪಡಬೇಡ. ಇದು ಆರೋಗ್ಯದ ವಿಚಾರವಾಗಿ ಆಗ್ಲಿ, ಬೇರೆ ಯಾವುದೇ ವಿಚಾರವಾಗ್ಲಿ, ಯಾವ ವಿಷಯಕ್ಕೂ ದೇವ್ರ ಹತ್ರ ಸೊಲ್ಯೂಷನ್ ಇದೆ. ಯಾವುದು ದೇವ್ರು ಮಾಡ್ತಾರ, ಈ ದೇವ್ರಿಗೆಲ್ಲ ಆಗ್ತದ? ಅಬ್ರಹಾಮನ ಕಂಡು ಹೇಳಿದ ಒಂದೇ ಒಂದು ಮಾತು, ನನಗೆ ಅಸಾಧ್ಯವಾದದ್ದು ಏನಾದ್ರೂ ಇದೆಯಾ? ಅಬ್ರಹಾಮನಿಗೆ ಈ ಮಾತು ಕೇಳುವಾಗ ಎಷ್ಟು ವರ್ಷ? 99 ವರ್ಷ. ಹೆಂಡತಿಗೆ ಎಷ್ಟು ವರ್ಷ? 89 ವರ್ಷ. ಅರ್ಥ ಆಯ್ತರ? ಹಲ್ಲೆಲೂಯಾ. ಈಗ ಮಗು ಆಗ್ಬೇಕೀಗ. ಯಾಕೆ? ದೇವರು ವಾಗ್ದಾನ ಮಾಡಿದ್ದಾರೆ, ನಿನ್ನ ಸಂತತಿ ಏನ್ ಮಾಡ್ತೇನೆ, ಆಕಾಶ ನಕ್ಷತ್ರಗಳು ನಾನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಅರ್ಥ ಆಯ್ತರ? ಈಗ ವಯಸ್ಸು ಏನಾಗಿದೆ? ವಯಸ್ಸೇನಾಗಿದೆಪ್ಪ? 9 ವರ್ಷ 80 ವರ್ಷ ವಯಸ್ಸಾಗಿದೆ. ಹೇಗೆ ಇನ್ನು ಅವನ ಸಂತತಿ ಹೇಗೆ ದೊಡ್ಡದಾಗ್ತದೆ? ಮಕ್ಕಳೇ ಇಲ್ಲ. ಹಲ್ಲೆಲೂಯಾ. ಆಗ ದೇವ್ರು ಹೇಳ್ತಾರೆ, ಬರೋ ವರ್ಷ ಬರ್ತೀನಿ, ಮಗು ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಅಬ್ರಹಾಮನ ಮಾತಾಡ್ತಾರೆ, ದೇವರು ಏನ್ ಮಾಡ್ತಾರೆ, ಇಲ್ಲದನ್ನ ದೊಡ್ಡದಾಗಿ ಮಾರ್ಪಡಿಸ್ತಾರೆ, ಸತ್ತೋದವರನ್ನ ಬದುಕಿಸ್ತಾರೆ. ಆಗ ಶರೀರ ಸತ್ತೋಗಿದೆ, ಅವನ ದೇಹದಲ್ಲಿ ಮಗು ಬರ್ಲಿಕ್ಕಾಗಿ ಬೇಕಾದ ಸತ್ವವಿಲ್ಲ. ಇದು ಇಲ್ಲದೆ ಇರೋದು ಏನ್ ಮಾಡ್ತಾರೆ ದೇವರು? ಇರುವಂತೆ ಮಾಡ್ತಾರೆ. ಸತ್ವದ ಏನ್ ಮಾಡ್ತಾರೆ? ಯಾಕೋಬ್ ಏನ್ ಮಾಡ್ತಾರೆ? ಸತ್ವದನ್ನ ಬದುಕಿಸ್ತಾರೆ. ಹಲ್ಲೆಲೂಯಾ. ಆಗ ಅಬ್ರಹಾಮನ ದೇಹಕ್ಕೆ ಬೇಕಾದ ಸತ್ವವನ್ನ, ಬೇಕಾದ ಬಲವನ್ನ ದೇವರು ಕೊಟ್ಟು ಅವನ ಮೂಲಕವಾಗಿ ಒಂದು ಸಂತತಿ ಕೊಂಡು ಬಂದ್ರು. ಅವರೇ ಈಸಾಕನು. ಹಲ್ಲೆಲೂಯಾ. ಇವತ್ತು ಈಸಾಕನ ಸಂತತಿ ಎಷ್ಟಾಗಿದೆ? ಲೋಕದಲ್ಲಿ ಎಷ್ಟು ಜನ ಇದಾರಪ್ಪ? ನೀವು 10 ವರ್ಷದ 800 ಕೋಟಿನೇ ಹೇಳ್ತಾ ಇದ್ದೀರಾ. 850 ಕೋಟಿ ಹತ್ರ ಬಂದ್ಬಿಟ್ಟು ಈಗ ಎಷ್ಟು ಕೋಟಿ ಈ ಪ್ರಪಂಚದಲ್ಲಿ? ಅದರಲ್ಲಿ ಶೇಕಡ ಅದಕ್ಕಿಂತ ಹೆಚ್ಚು 400 crores ಪೀಪಲ್ ಕ್ರಿಶ್ಚಿಯನ್ಸ್ ಇದ್ದಾರೆ. 200 ಮೇಲೆ ಕೊಟ್ಟು ಯಾರಿದ್ದಾರೆ? ಮುಸ್ಲಿಮ್ಸ್ ಇದ್ದಾರೆ. ಇವರಿಬ್ರು ಕೂಡ ಒಂದೇ ತಂದೆ ಮಕ್ಕಳು. ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಬೇರೆ ಅಲ್ಲ. ಮುಸ್ಲಿಮ್ಸ್ ಹೇಳ್ತಾರೆ ಇಬ್ರಾಹಿಂ ಅಂತ ಹೇಳ್ತಾರೆ, ನಾವೇನ್ ಹೇಳ್ತೀವಿ? ಮುಸ್ಲಿಮ್ಸ್ ಹೇಳ್ತಾರೆ ದಾವೂದ್ ಅಂತ ಹೇಳ್ತಾರೆ, ನಾವೇನ್ ಹೇಳ್ತೀವಿ? ದಾವೀದನು ಅಂತ ಹೇಳ್ತೀವಿ, ಡೇವಿಡ್ ಅಂತ ಹೇಳ್ತೀವಿ. ಕರೆಕ್ಟಾ? ಮುಸ್ಲಿಮ್ಸ್ ಹೇಳ್ತಾರೆ ಮೂಸಾ ಅಂತ ಹೇಳ್ತಾರೆ, ನಾವೇನ್ ಹೇಳ್ತೇವೆ? ಮೋಸಸ್ ಅಂತ ಹೇಳ್ತೀವಿ. ಹಲ್ಲೆಲೂಯಾ. ಒಂದೇ ತಂದೆ ಹುಟ್ಟಿದ ಮಕ್ಕಳು ಇವರಿಬ್ರು ಕೂಡ. ಅಂದ್ರೆ ವಾಗ್ದಾನಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಈಸಾಕನು, ವಾಗ್ದಾನಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಯಾರು? ಇಸ್ಮಾಯೇಲರು. ಆಗ ದೇವರ ಮಕ್ಕಳೇ, ದೇವರಿಗೆ ಅಸಾಧ್ಯವಾದ ಕಾರ್ಯ ಏನು ಇಲ್ಲವೇ ಇಲ್ಲ. ದೇವರು ಎಲ್ಲವೂ ಮಾಡಲು ಶಕ್ತನಾಗಿದ್ದಾನೆ. ಅದಕ್ಕೆ ಆ ದೇವರ ಮೇಲೆ ನಂಬಿಕೆ ಇಡಬೇಕಷ್ಟೇ. ಯೇಸು ಬಳಿಗೆ ಬಂದಾಗ ಕೇಳಿದ್ದೆಲ್ಲ ಒಂದೇ, ನಂಬಿಕೆ ಮಾತಲ್ಲೆಂಬುದಾಗಿ. ಹಲ್ಲೆಲೂಯಾ. ಸಾರಿ ಒಬ್ಬಮ್ಮ ನನ್ನ ಸತ್ತೋದ ಮಗುವನ್ನ ಕೊಂಡು ಬುದ್ಧನ ಹತ್ರ ಹೋಗ್ತಾರಂತೆ. ಬುದ್ಧ ಕಾಡಲ್ಲಿ ಇರ್ತಾನೆ, ಬೋಧಿ ಸತ್ತ ಮನೆ ಕಳ್ಕೊಂಡು ತಪಸ್ಸು ಮಾಡ್ತಾ ಇರ್ತಾರೆ ಅವರು. ಹಲ್ಲೆಲೂಯಾ. ಬುದ್ಧನ ಒಂದು ಪ್ರವಾದ ಹೇಳಿದ್ರೆ ನಿಮ್ಗೆ ಗೊತ್ತಿದ್ಯಾ ಯೇಸು ಬಗ್ಗೆ? ಅವ್ರು ಹೇಳಿದ್ದಾನೆ, ಮೆಟ್ಟಿಯಾ ಇಸ್ ಗೋಯಿಂಗ್ ಟು ಕಮ್. ಹಲ್ಲೆಲೂಯಾ. ಯಾರು ಬರ್ತಾರೆ? ಅವ್ರ ಮೆಟ್ಟಿಯಾ ಅಂತ ಹೇಳಿ ಅವ್ರ ಭಾಷೆಯಲ್ಲಿ, ಮೆಟ್ಟಿ ಅಂದ್ರೆ ಮೆಸ್ಸಿಯಾ, ಮೆಸ್ಸಿ ಅಂದ್ರೆ ಯೇಸು ಕ್ರಿಸ್ತು. ಹಲ್ಲೆಲೂಯಾ. ಅಗಸ್ತ್ಯ ಮಹರ್ಷಿಗಳು ಕೇಳಿದ್ದೀರಾ? ಅವರು ದೇವರಿದ್ದಾರೆ ಇದ್ದಾರೆ ಅಂತ ಹೇಳ್ಕೊಂಡು ತಂದ್ಬಿಟ್ರು, ಸಾಯೋ ಹತ್ರ ಬಂದ್ಬಿಡ್ತು. ದೇವ್ರಿದ್ದಾರೆ ಅಂತ ಎಲ್ಲಾರ್ಗು ಹೇಳ್ಬಿಟ್ಟು, ಆ ದೇವ್ರು ನಾನು ನೋಡ್ಲೇ ಇಲ್ವಲ್ಲ, ಈಗ ನಾನು ಸಾಯೋ ಹತ್ರ ಬಂದ್ಬಿಡ್ತೀನಿ, ಈಗ ನಾನು ದೇವ್ರು ಇದ್ದಾರೋ ಇಲ್ವೋ ಅಂತಾಗಿ ಹೇಳಿ ಹೇಳ್ಬಿಟ್ಟು ಹೋಗ್ಬೇಕು ಅಂತ ಹೇಳಿ ಅವನು ಶಿಷ್ಯನ ಕರ್ಕೊಂಡು ಬೆಟ್ಟ ಹತ್ರ ಬರ್ತಾರೆ.
ಅಲ್ಲಿ ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡ್ಬಿಟ್ಟು ಇನ್ನು ಹೋಗ್ಬೇಕು, ಏನೂ ಆಗ್ಲಿಲ್ಲ. ಕೊನೆಗೆ ಅವ್ರಿಗೊಂದು ದರ್ಶನ ಬರ್ತ, ವರ್ಷದಲ್ಲಿ ಒಂದು ಬೆಳಕು ಕಾಣಿಸ್ತಂತೆ. ಏನೋ ಬೆಳಕು ಕಾಣಿಸ್ತಂತೆ. ಆಗ ಅವನು ತನ್ನ ವೇದದಲ್ಲಿ ಬರೆದ್ಬಿಟ್ಟ, ದೇವರು ಬೆಳಕಾಗಿದ್ದಾನೆ. ಯೇಸು ಏನ್ ಹೇಳ್ತಾರೆ? ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ. ಅಲ್ಲೆಲ್ಲಿಯಾ? ಹಾಗೆ ಲೋಕಕ್ಕೆ ಬೆಳಕಾಗ್ಬೇಕು ಅಂತ ಜನಗಳು ಕತ್ಲೆ ನಡೀತಾ ಇದ್ದಾರೆ. ಮತ್ತೆ ಎಷ್ಟು ಜನ ನಮ್ಮ ದೇಶದಲ್ಲಿ ಎಷ್ಟು ಜನ ಕತ್ಲೆ ನಡೀತಾ ಇದ್ದಾರೆ? ಕರೆಕ್ಟಾ? ಅನೇಕ ಮಕ್ಕಳಿಗೆ ಕತ್ಲೆ ನಡೀತಾರೆ. ಅವ್ರ ಕತ್ಲೆಯಿಂದ ಏನ್ ಮಾಡ್ಬೇಕು ನಾವು? ಏನೋ ಬೆಳಕು ಕೊಂಡು ಬರ್ಬೇಕು ನಾವು. ನಮ್ಮ ಕರ್ತವ್ಯ. ನಾವೆಲ್ಲ ಒಂದು ದಿನಕ್ಕಲ್ಲಿ ಕತ್ಲೆ ಇದೆ. ಕರೆಕ್ಟಾ? ಅಲ್ಲೆಲ್ಲಿ ಆ ಕತ್ಲೆ ಎಲ್ಲಿ ಕೊಂಡೋಗ್ತದೆ? ನಮ್ಮನ್ನ ಪಾತಾಳಕ್ಕೆ ಕೊಂಡೋಗ್ತದೆ. ಅದಕ್ಕಾಗಿ ನಾವು ನೀವು ಮಾಡ್ಕೋದ ಕೆಲಸ ಉಂಟು. ಜನಗಳನ್ನ ಕತ್ಲೆಯಿಂದ ಬೆಳಕೊಂಡು ಬರಬೇಕು. ಹಲ್ಲೆಲೂಯಾ. ಅದಕ್ಕೆ ಪ್ರಾರ್ಥನೆಗಳು. ಅದಕ್ಕೆ ನಾವು ಹೋಗುದು. ಕಳೆದ ತಿಂಗಳ ನಾವು ಒಂದು ಪ್ರಯಾಣ ಮಾಡ್ಕೊಂಡು ಹೋದ್ವಿ. ಹೋಗ್ಬಿಟ್ಟು ಪಿತ್ಲೆ ಒಂದು ಊರಲ್ಲಿ, ಒಂದು ಗ್ರಾಮದಲ್ಲಿ ಪಿತ್ಲವ್ರೆ 200 ಕಿಲೋಮೀಟರ್ ಮೇಲೆ ಹೋದು ನಾವು ಕಳೆದ ತಿಂಗಳಲ್ಲಿ. ಹೋಗಿ ಗ್ರಾಮದಲ್ಲಿ ಪಿತ್ಲೆ ನಾವು ಹೋಗಿದ್ದು ಬೇರೆ ಕಾರ್ಯಕ್ಕಾಗಿ. ಅದು ಅವ್ರ ಜನಗಳು ಕೂಡಿಸ್ಬಿಟ್ಟಿದ್ದಾರೆ. ಈ ಹೊಸ ಜನಗಳೆಲ್ಲ ಬಂದಿದ್ದಾರೆ, ಹಳ್ಳಿಯವರೆಲ್ಲ. ಅವ್ರಿಗೆ ನಾವು ಮಾಡೋ ಪ್ರಾರ್ಥನೆ ಅವ್ರಿಗೆ ಗೊತ್ತಾಗ್ತದ? ಏನಾಗ ಗೊತ್ತಾಗ್ತದೆ ಅವ್ರಿಗೆ? ಗೊತ್ತಾಗಲ್ಲ. ಆಗ ಪಾಸ್ಟರ್ ನಾವು ಬಂದಿದ್ದು ಈ ವಿಷಯಕ್ಕಾಗಿ. ನಾವು 12 ಜನ 13 ಜನ ಬಂದಿದ್ದೀವಿ. ಅದೇ ನೀವೆಲ್ಲ ಚೇಂಜ್ ಮಾಡ್ಬಿಟ್ಟಿದ್ದೀರಾ. ಹೇಳ್ಕೊಂಡ್ಬಿಟ್ಟು ಈಗ ಅವ್ರಿಗೆ ಸುವಾರ್ಥ ಹೇಳ್ಬೇಕು ಅಂದಾಗಿ ಅವ್ರ ಸುವಾರ್ಥ ಹೇಳಿದೆ. ಈ ವೇದಗಳ ಬಗ್ಗೆ ಎಲ್ಲ ಹೇಳಿದೆ. ನವವೇದ, ಋಗ್ವೇದ, ಯಜುರ್ವೇದದಲ್ಲಿ ಬರೆಯಲ್ಪಟ್ಟಿದ್ದೆಲ್ಲ ಹೇಳಿದೆ. ಅನೇಕರು ಎದ್ದು ನಿಂತ್ಕೊಂಡು ಒಪ್ಪಿಸ್ಕೊಂಡ್ರು, ನಮ್ಗೆ ಯೇಸು ಬೇಕು. ಯಾಕೆ? ಯೇಸುವೆ ದೇವರು, ಬೇರಿಲ್ಲ ಅಂತ ನಾನು ಹೇಳಿದೆ. ಯಾಕೆ? ಪಾಪ ಮಾಡ್ದೇವ್ ದೇವರಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಮನಸ್ಸರು ದೇವರಲ್ಲವೇ ಅಲ್ಲ. ಅಂದ್ರೆ ಅವ್ರ ದೇವರು ಅಂತ ಹೇಳೂ ಇಲ್ಲ. ನಾವು ಮಾಡ್ಕೊಂಡ್ ಬಿಟ್ಟಿದೀವಿ ಅಷ್ಟೇ. ನಾವು ಅಂತ ಎಲ್ಲಾ ವಿಷಯ ಹೇಳ್ಬಿಟ್ಮೇಲೆ ಅನೇಕರು ಎದ್ದು ನನಗೆ ಯೇಸು ಬೇಕೆಂಬುದಾಗಿ ಒಪ್ಪಿಸ್ಕೊಟ್ರು. ಹಲ್ಲೆಲೂಯಾ. ಒಪ್ಪಿಸ್ಕೊಟ್ರು. ಆಮೇಲೆ ಪ್ರಾರ್ಥನೆ ಮುಗೀತು. ಮುಗಿದ್ಬಿಟ್ಟು ನಾವು 3 ಗಂಟೆ 3:15 ಬಿಟ್ಟು ನಾವು ಬರುವಾಗ ದಾರಿಯಲ್ಲಿ ಒಂದು ಫೋನ್ ಕಾಲ್ ಬಂತು. ಫೋನ್ ಕಾಲ್ ಒಬ್ಬ ಒಬ್ಬ ಪಾಸ್ಟರ್ ಮಾತಾಡಿದ್ರು. ಅದೇ ಪಾಸ್ಟರ್ ಒಂದು ಕನಸು ಕಂಡೆ. ಆ ಕನಸಲ್ಲಿ ನಿಮ್ಮನ್ನು ತೋರಿಸ್ ದೇವರು, ನೀವು ಅನೇಕನ ಬೆಂಕಿಯ ಭಾಗ ತಪ್ಪಿಸ್ತಾ ಇದ್ರಿ, ಎಳೆದು ಹಾಕ್ತಾ ಇದ್ರಿ ಎಂಬುದಾಗಿ. ನಾನು ಹೇಳಿದೆ, ಪಾಸ್ಟ್ರೆ ಈಗ ತಾನೆ ಆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ವಿ ನಾವು. ಹೇಳಿದೆ, ಈಗ ತಾನೆ ಆ ಕೆಲಸನೇ ಮಾಡ್ಕೊಂಡು ಹಳ್ಳಿಯಲ್ಲಿ ಹೋಗಿ ಜನರಿಗೆ ಸುವಾರ್ತೆ ಹೇಳಿ ಅನೇಕರು ಯೇಸು ಒಪ್ಪಿಸ್ಕೊಟ್ರು. ಯೇಸುವೇ ನಿಜವಾದ ದೇವ್ರ ರಕ್ಷಕ ಎಂಬುದಾಗಿ ಗೊತ್ತಾಯ್ತು ಅವರಿಗೆ. ಹಾಗೆ ನಾನು ಹೇಳಿಲ್ಲ, ನಿಮ್ಮ ವೇದ ಹೇಳ್ತಾ ಇದೆ. ನಾನು ಇದೇ ಪ್ರಶ್ನೆ ಕೇಳಿದೆ. ನಾನು ಹೇಳ್ತಾ ಇಲ್ಲಮ್ಮ, ನಿಮ್ಮ ವೇದ ಹೇಳ್ಬಿಟ್ಟಿದೆ. ಅರ್ಥ ಆಯ್ತಲ್ಲ? ನಾವೇ ಪಾಸ್ಟ್ ಹೇಳ್ಬಿಟ್ಟು ನೆನೆಸ್ಕೊಂಬೇಡ, ನಿಮ್ ವೇದ ಬರೀಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಲ್ಲ ಪಿತಲೂರೆ? ಪಾಪ ಮಾಡಿದ ಪಾಪಿನ ದೇವರ, ನಮ್ಮ ದೇಶ ಏನ್ ಮಾಡಿದ ಪಾಪ ಮಾಡೋ ದೇವರ ಮಾರ್ಪಡಿಸ್ಬಿಡ್ತಾರೆ. ಅರ್ಥ ಆಯ್ತಾಗ? ಪಾಪವಿಲ್ಲದವನೇ ದೇವರು. ಅದು ಆ ಮಾತನ್ನು ಒಬ್ಬರು ಹೇಳಿದ ಲೋಕದಲ್ಲಿ ಯಾರಾಗಿದ್ದಾರೆ? ಯೇಸು ಮಾತ್ರ ಒಂದು ಮಾತು ಹೇಳ್ತಾರೆ, ನನ್ನಲ್ಲಿ ಪಾಪ ಆಯ್ತಾ ನೀವು ತೋರಿಸ್ತೀರಾ? ಹಲ್ಲೆಲೂಯಾ. ಆಗ ಸಂಪೂರ್ಣ ಮಹಾಪಾಪ ಬರಪಟ್ಟ ಮಾತನ್ನು ಹೇಳಿದೆ, ರಕ್ತ ಪ್ರೋಕ್ಷಣೆ ಪಾಪ ವಿನಾಶ ಅಂತ ಹೇಳ್ತದಮ್ಮ. 10 ಅವತಾರದಲ್ಲಿ ಯಾರು ಕೂಡ ರಕ್ತ ಸುರಿಸಲಿಲ್ಲ. 11ನೇ ಅವತಾರ ನಮಗಿಲ್ಲ. ಆಗ ಯಾರ ರಕ್ತ ಸುರಿಸ ಹೇಳಿ ನಾನು ಅದನ್ನ ನೋಡ್ತೀನಿ ಅಂತ ಹೇಳಿದೆ, ನಾನು ಸ್ಟಡಿ ಮಾಡ್ತಿದ್ದೇವೆ. ಯಾರು ಹೇಳಲಿಲ್ಲ. ಆ ರಕ್ತ ಸುರಿಸ ಒಬ್ಬರೇ ಯೇಸು ಮಾತ್ರವೇ. ಎಲ್ಲಾದ್ರೂ ನೋಡಿದ್ರೆ ಒಂದು ಅಂಗಡಿಗೆ ಹೋದಾಗ ಎಲ್ಲಾದ್ರೂ ಯೇಸು ಶಿಲುವೆಗೆ ಹಾಕೋದು, ಅದೇ ಯೇಸು ಸ್ವಾಮಿ ಶಿಲುವೆ ಹಾಕಿ ರಕ್ತ ಸುರಿತಾರೆ. ಆಗ ಆ ಯೇಸುನ ರಕ್ತವೇ ಪಾಪ ಕ್ಷಮಿಸ್ತದೆ ಎಂಬುದಾಗಿ ನಾನು ಹೇಳಿದೆ. ಅದಕ್ಕೆ ನಿಮ್ಮ ಸಾಮವೇದದಲ್ಲಿ ಬರೆಯಲ್ಪಟ್ಟ ಒಂದು ಶ್ಲೋಕ ಹೇಳಿದೆ ನಾನು. ನೋಡಿ, ಈ ತರ ಹೇಳ್ತದೆ ಎಂಬುದಾಗಿ. ಆಗ ವೇದಗಳಲ್ಲಿ ಯೇಸು ಇದ್ದಾರೆ, ಎಲ್ಲಾ ವೇದಗಳಲ್ಲೂ ಕೂಡ. ಅದು 500 ಶ್ಲೋಕ ಇದೆ. ಎಷ್ಟು ಶ್ಲೋಕ ಇದೆ? 500 ಶ್ಲೋಕದ ಕೂಡ ಎಲ್ಲ ಹಿಂದೂ ಶ್ಲೋಕನೇ. ಅದರಲ್ಲಿ ಯೇಸು ಬಗ್ಗೆ ಬರೆಯಲ್ಪಟ್ಟಿದ್ದಾರೆ. ದೇವರು ಅಲ್ಲದ್ದನ್ನ ದೇವರೆಂದು, ಸತ್ಯವಲ್ಲದ ಸತ್ಯದ ಹೇಳ್ಕೊಂಡು ಜನಗಳನ್ನ ಯಾಮಾರಿಸ್ತಾ ಇದ್ದಾನೆ. ಅದಕ್ಕಾಗಿ ಸ್ವರ್ಗ ರಾಜ್ಯದಲ್ಲಿ ಜಡ್ಜ್ಮೆಂಟ್ ಇದೆ. ಗೊತ್ತಾ ನಿಮ್ಗೆ? ಯಾವ ಜಡ್ಜ್ಮೆಂಟ್ ಅದು? ವೈಟ್ ಥ್ರೋನ್ ಜಡ್ಜ್ಮೆಂಟ್. ಬಿಳಿ ಸಿಂಹಾಸನದ ನ್ಯಾಯ ತೀರ್ಪು. ಅರ್ಥ ಆಯ್ತಲ್ಲ? ಅದೇ ಸಿಂಹಾಸನ ಕೊಡ್ತಾವ. ಆಗ ತೀರ್ಪಿನಲ್ಲಿ ಸ್ಪೆಷಲ್ ಕೋರ್ಟ್ ಇದೆ. ಅದು ಯಾಕೆ? ನಮ್ಮ ದೇಶಕ್ಕೆ. ನಮ್ಮ ದೇಶದ ಈ ಪುರೋಹಿತ ವರ್ಗ, ಅರ್ಚಕ ವರ್ಗ, ಇವರು ಕೂಡ ಆಗ್ತದೆ ದೇವರು. ನನ್ನ ಮಾತಿಗೆ ಅವ್ರ ಹತ್ರ ಉತ್ತರವೇ ಇಲ್ಲ. ಜನಗಳನ್ನ ಯಾಕೆ ಈಗ ತಪ್ಪಾಗಿ ನಡೆಸ್ತಾ ಇದ್ದೀರಾ? ಸತ್ಯ ತಿಳ್ಕೊಂಡು ನಿಮ್ಮ ವೇದದಲ್ಲಿದ್ದಾರೆ. ನಾನು ಹೇಳಿದ ವ್ಯಕ್ತಿ ಎಲ್ಲ ನಮ್ಮ ಬೈಬಲಲ್ಲಿ ಮಾತಲ್ಲ, ನೈವೇದ್ಯದನ್ನ ಹೇಳಿದಾಗ ಅವರು ಮಾತಾಡಕ್ ಆಗ್ತಾರೆ. ಯೇಸು ಸ್ವಾಮಿ ಪ್ರತ್ಯಕ್ಷ ಮಾತಾಡ್ತಾರೆ ಒಬ್ಬರ ಹತ್ರ, ಒಬ್ಬ ಬ್ರಾಹ್ಮಣ ಪೂಜಾರಿ ಹತ್ರ. 10 ವರ್ಷ ಕಾಲ ಲಕ್ಷ್ಮಣ ಟೆಂಪಲ್ ಪೂಜಾರಿ, ಪ್ರಧಾನ ಪೂಜಾರಿ ಅವರು. ಅವ್ರಿಗೊಂದು ಡೌಟ್ ಇರ್ತದೆ, ಯಾರು ಈ ಲೋಕದಲ್ಲಿ ದೇವರು? ಆ ನಿಜವುಳ್ಳ ದೇವ್ರು ಯಾರಿಗೆಂಬ ಮನಸ್ಸಲ್ಲಿ ಯಾವಾಗಲೂ ಚುಚ್ತಾ ಇರ್ತದೆ ಅವ್ರಿಗೆ. ಹಲ್ಲೆಲೂಯಾ. ಆ ಯೇಸು ಪ್ರತ್ಯಕ್ಷವಾಗಿ ಆ ಗರ್ಭಗಳಲ್ಲಿ ಬಂದು ಇಳ್ತಾರೆ. ಈಗಲೂ ಬದುಕಿದ್ದಾರೆ ಅವರು. ಈಗ ಅವ್ರ ಪಾಸ್ಟರ್, ಅವರು ದೊಡ್ಡ ಪಾಸ್ಟರ್ ಆಗಿದ್ದಾರೆ. ಅವ್ರ ಮಗ ಪಾಸ್ಟರ್ ಆಗಿದ್ದಾರೆ. ವೇದಗಳು, ಉಪನಿಷತ್ತು, ಪುರಾಣಗಳ ಜೊತೆ ರುಬ್ಬಿಬಿಟ್ಟು ಕುಡಿದ್ಬಿಟ್ಟವ್ರೆ.
ಯಾವ್ದವ್ರು ಗೊತ್ತಿಲ್ಲ ವಿಷಯನೇ ಇಲ್ಲ. ಆದಿಶಂಕರಾಯ ಸ್ಟಾಪ್ಸ್ ಅಂತ ಮತ್ತೆ 4 ಪೀಠಗಳ ಒಂದು ಪೀಠದಲ್ಲಿ ಸ್ಟಡಿ ಮಾಡಿದವರು 7 ವರ್ಷ ಕಾಲ. ಅಲ್ಲಿ ಕ್ವಶನ್ ಕೇಳಿದಾಗ ಅವ್ರ ಉತ್ತರ ಕೊಡಕ್ಕೆ ಆಗದಿರ ಅವನ್ನ ಕಾಲೇಜಿಂದ ಡಿಬಾರ್ ಮಾಡ್ಬಿಡ್ತಾರೆ. ನೀನ್ ಕೇಳೋ ಕ್ವಶನ್ ಉತ್ತರ ನೀನ್ ಬಂದಿದ್ದೆ ಓದ್ಕೊಳ್ಳೋಕೆ ಅಷ್ಟೇ, ನೀನೇನು ಕ್ವಶನ್ ಕೇಳ್ಬೋದಿರ್ತಾರೆ. ಅಲ್ಲಿಂದ ಅವನು 2ನೇ ಸಾರಿ ಕೇಳಿದ ಕ್ವಶನ್ ಹೇಳ್ತಾರೆ, ಯು ಆರ್ ಸಸ್ಪೆಂಡೆಡ್ ಫ್ರಮ್ ದ ಕಾಲೇಜ್. ಅವ್ನು ಬರ್ತಾನೆ, ಅವ್ರ ಪಿತೃಗಳು ಕೇಳ್ತಾರೆ, ಯಾಕವ ಬಂದ್ಬಿಟ್ಟೆ? ಇಲ್ಲ ಈ ತರ ಕ್ವಶನ್ ಕೇಳ. ಹೌದು, ನಿನ್ ಜಾತಕದಲ್ಲಿ ಬರೆಯಲ್ಪಟ್ಟಿದೆ, ನೀ ಈ ತರ ಮಾಡ್ತೀಯಾ ಅಂತ ಹೇಳಿ, ನೀನು ಈ ತರ ಎಲ್ಲ ಕಳ್ಕೊಂಡೆ ಅಂತ ಹೇಳಿ ಅಂತ ಹೇಳ್ತಾರೆ. ಆಮೇಲೆ ಅವ್ನು ದೊಡ್ಡವನಾಗಿರ್ತಾನೆ, ಮನೆಗೆ ಅವ್ರದ್ದು ಬೇಕಾದಷ್ಟು ದೇವಸ್ಥಾನ ಇರ್ತದೆ, ದೊಡ್ಡ ದೇವಸ್ಥಾನ. ಅವನ ಪ್ರಧಾನ ಪೂಜಾರಿಯಾಗಿ ಅಭಿಷೇಕ ಮಾಡಿ ಬಿಟ್ಬಿಡ್ತಾರೆ. ಆ ಸಮಯದಲ್ಲಿ ಒಂದು ಆಲೋಚನೆ, ಯಾರು ನಿಜವುಳ್ಳ ದೇವರು ಈ ಲೋಕದಲ್ಲಿ? ಅಲ್ಲಿಯಾ ಆಗ ಬೇಕಲ್ಲಿ ಒಂದು ದಿನ ಅವನು ಗರ್ಭಗಳಿರುವಾಗ ಯೇಸು ಪ್ರತ್ಯಕ್ಷ ಬಂದು ಮಾತಾಡ್ತಾರೆ. ಯೇಸುವಿನ ಶರೀರಲ್ಲ ರಕ್ತ ಸೋರ್ತಾ ಇದೆ, ಅಲ್ಲಿ ರಕ್ತ ಸೋರ್ತಾ ಕೈ ಇರ್ತದೆ. ಯೇಸು ತೋರಿಸ್ತಾರೆ, ನಿನಗಾಗಿ ಅಲ್ವಾ? ನೀನ್ ವೇದದಲ್ಲಿ ನಾನಿಲ್ವಾ? ನಾನೇ ಅಲ್ವಾ ಸತ್ಯ ಮಾರ್ಗ ಜೀವ? ಬೇಕಲೆ ಹಂಗೇ ಮೊಳಕಾಲಲ್ಲಿ ನಿಂತ್ಕೊತಾನೆ, ಕಣ್ಣೀರು ಬಿಡ್ತಾನೆ, ಹೋಗಿ ಜನಗಳಿಗೆ ಹೇಳು ಮಗನೆ ಅಂತ ಹೇಳ್ತಾರೆ. ಅಲ್ಲಿಯಾ ಒಂದು ದಿನ ಬೆಳಗಿನ ಸಮಯದಲ್ಲಿ ಎದ್ದೇಳ್ತಾನೆ, ಸುಪ್ರಭಾತ ತರ ಹಾಡ್ತಾರೆ ಬೆಳಗ್ಗೆ ಹೊತ್ತು. ಅದಲ್ಲಿ ಬೈಬಲ್ಲು ಮತ್ತೆ ಭಗವದ್ಗೀತೆ ಎಲ್ಲ ಇಟ್ಕೊಂಡಿದ್ದೆ ಅನುಸ್ವಾರ ಮಾಡ್ತಾರೆ ಆಯ್ತಾ. ಇದರ ಪ್ರಕಾರವಾಗಿ ಯೇಸುವಿದಾಗಿ ಊರೇ ಕಿತ್ಕೊಂಡ್ ಬಂದ್ಬಿಡ್ತಾರೆ. ಏನು ಯಾರು ಹೇಳ್ತದೆ ಮಾತನ್ನ ಎಲ್ಲ ಬಂದ್ಬಿಡ್ತಾರೆ. ಇದು ದೊಡ್ಡವರು ಹಿರಿಯರು ಓದೋ ಕಾಲೇಜು ಎಲ್ಲ ಬಂದ್ಬಿಡ್ತಾರೆ. ಆ ಕಾಲೇಜುಗಳಿಗೆ ಆಶ್ಚರ್ಯ ಆಗ್ತದೆ, ಸ್ವಾಮಿ ನೀವು ಹೇಳಿ ಕರೆಕ್ಟ್ ಸ್ವಾಮಿ ಅಂತ ಹೇಳ್ತಾರೆ. ಹಿರಿಯರೆಲ್ಲ ನೀನ್ ದೇವದರ್ಶನ ಮಾಡ್ತಂತ ಹೇಳ್ತಾರೆ. ಆ ರೀತಿ ಆ ಸ್ಥಳದಲ್ಲಿ ಅವ್ರು ಹೊಡಿತಾರೆ. ಅಲ್ಲೆಲ್ಲಿಯ ನಡೆ ಸಂಭವ ಇವತ್ತು ಸಾಕ್ಷಿ ಆತನು ಮುಖ. ಅವ್ರು ಹೇಳ್ತಾರೆ, 10 ವರ್ಷ ಕಾಲ ನಾನು ಪೂಜೆ ಮಾಡಿದೆ, ಒಂದು ಸಾರಿ ಆದ್ರೂ ಕೂಡ ನಾನು ಪೂಜೆ ಮಾಡ್ತಾ ದೇವರು ಪ್ರತ್ಯಕ್ಷವಾಗಲಿಲ್ಲ. ಆದ್ರೆ ನಾನು ಯಾರನ್ನ ಪೂಜೆ ಮಾಡ್ಲಿಲ್ವೋ ಅವ್ರೇನಾದ್ರು ಪ್ರತ್ಯಕ್ಷವಾಗಿ ನನ್ನ ಸಂಗಡ ಮಾತಾಡಿ ನಾನೇ ಸತ್ಯ ಮಾರ್ಗ ಜೀವನ ಹೇಳಿದ್ರು ಎಂಬುದ ಅವರ ಸಾಕ್ಷಿ ಕೊಟ್ಟರು. ಅಲ್ಲೆಲ್ಲಿಯ ನನ್ನ ಮಕ್ಕಳು, ನೀವೆಲ್ಲ ಯಾರಾಗಿದ್ದೀರಾ? ಜೀವುಳ್ಳ ದೇವರ ಮಕ್ಕಳಾಗಿದ್ದೀರಾ. ವಾಕ್ಯ ಏನ್ ಹೇಳ್ತದೆ? ಯೋಹಾನ ಸುವಾರ್ತೆ 1:12 ಜ್ಞಾನವನ್ನು ಅಂಗೀಕರಿಸಿದರು, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟರು. ಯಾರು ಅಂಗೀಕರಿಸಿಕೊಂಡರು? ಅಲ್ಲೆಲ್ಲಿಯ ನಮ್ಮ ಮಧ್ಯೆ ಒಬ್ಬ ಹುಡುಗ ಇದ್ದಾನೆ ಇಲ್ಲಿ, ಅವನ ಹೆಸರು ಯಾಕೋಬ್ ಅಂತ ಹೇಳಿ. ಅದೇ ಕ್ರಿಸ್ತನ ಹುಟ್ಟಿದ್ರು ಕೂಡ ಕ್ರಿಶ್ಚಿಯನ್ ಅಲ್ಲ ಅವನು. ಯಾಕೆ? ವಾಕ್ಯ ಹೇಳ್ತದೆ, ಯಾರು ಅಂಗೀಕರಿಸಿಕೊಂಡ್ರು. ಅಲ್ಲೆಲ್ಲಿಯ ಹುಟ್ಟುವಾಗ ಯಾರು ಕ್ರಿಶ್ಚಿಯನ್ಸ್ ಅಲ್ಲವೇ ಅಲ್ಲ, ಎಲ್ಲಾರು ಪಾಪಿಗಳೇ. ಅವರು ಕ್ರಿಶ್ಚಿಯನ್ಸ್ ಅಲ್ಲಿ ಹುಟ್ಟಿದ್ರು ಕೂಡ. ಅಲ್ಲೆಲ್ಲಿಯ ಆಗ ನಾವೆಲ್ಲ ಯಾರಾಗಿದ್ದೀವಿ ಒಂದು ಕಾಲದಲ್ಲಿ? ಈಗ ಯಾರಾಗಿದ್ದೀವಿ? ಈಗ ರಿಯಲ್ ಆಗಿದ್ದೀವಿ ನಾವು ದೇವ್ರ ಮಕ್ಕಳಾಗಿ. ಅಲ್ಲೆಲ್ಲಿಯ ಅಂಗೀಕಾರ ಮಾಡ್ಕೊಳ್ಳೋಕೆ ಮಾತ್ರ ನೀನು ದೇವ್ರ ಮಗು ಆಗೋದು. ನಾನು ಕ್ರಿಶ್ಚಿಯನ್ ಹುಟ್ಬಿಟ್ಟಿದ್ದೀನಿ, ನಮ್ಮ ತಾತ ಕ್ರಿಶ್ಚಿಯನ್, ಅವ್ರ ತಾತ ಕ್ರಿಶ್ಚಿಯನ್, ಅವ್ರ ತಾತ ಕ್ರಿಶ್ಚಿಯನ್ ಹೇಳಿದ್ರು ಕೂಡ ನೀ ಕ್ರಿಶ್ಚಿಯನ್ ಅಲ್ಲವೇ ಅಲ್ಲ. ಯಾಕೆ? ದೇವ್ರ ವಾಕ್ಯತೆ ಯಾರು ಆತ ಅಂಗೀಕರಿಸಿಕೊಂಡರೋ, ಆತ ನಾವು ನಂಬಿಕೆ ಇಟ್ಟು ಅವರಿಗೆ ದೇವ್ರ ಮಕ್ಕಳ ಅಧಿಕಾರ ಕೊಟ್ಟರು. ಅವ್ರ ಅಂಗೀಕಾರ ಮಾಡಿಕೊಳ್ಳಿ. ಹೌದು, ಯೇಸು ನನಗಾಗಿ ಲೋಕಕ್ಕೆ ಬಂದೆ, ನನ್ನ ಪಾಪ ಶಾಪ ಹೊತ್ಕೊಂಡು ನನಗಾಗಿ ಶಿಲೆಯಲ್ಲಿ ಮರಣ ಅನುಭವಿಸಿದೆ, ಆ ಒಂದು ಮರಣ ಮೂಲಕ ನನ್ನ ಪಾಪ ಕ್ಷಮಿಸಿ ನನ್ನ ಮಗನಾಗಿ ಮಾಪಡಿಸೋದು ಹೇಳುವಾಗ ಮಾತ್ರ ಮಗನಾಗ. ಹಲ್ಲೆಲೂಯ. ಅರ್ಥ ಆಯ್ತು ದೇವ್ರ ಮಕ್ಕಳೇ? ಯಾರು ಹುಟ್ಟಿದಾಗಲೇ ಕ್ರೈಸ್ತರು ಈ ಲೋಕದಲ್ಲಿ ಅಲ್ಲ, ಎಲ್ಲರೂ ಪಾಪಿಗಳೇ. ಯಾಕೆ? ನಾನು ಹೇಳಿಲ್ಲ, ರೋಮಾಪುರ ಪತ್ರಿಕೆ ಹೇಳ್ತದ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಅವ್ರು ನೀತಿವಂತರಾಗುವುದು ಯಾವ ರೀತಿ ಅಂತೆ? ಯೇಸುವಿನ ಕೃಪೆಯಿಂದ. ಅರ್ಥ ಇದೆ ಮಕ್ಕಳೇ? ಆಗ ಎಲ್ಲರೂ ಪಾಪಿಗಳೇ. ಯೇಸು ಬಳಿಗೆ ಬರುವಾಗ ನೀನು ಅದನ್ನ ನಂಬುವಾಗ ನೀನ್ ದೇವರ ಮಗುವಾಗಿ ಮಾರ್ಪಡ್ತೀಯ. ಅಲ್ಲಿಯ ಆಗ ದೇವರ ಮಗುವಾಗಿ ಮಾರ್ಪಡುವಾಗ ನಿನ್ನ ಪ್ರಾರ್ಥನೆ ಕೇಳ್ತಾರೆ. ಅರ್ಥ ಆಯ್ತದ? ಕೀರ್ತನೆಗಾರನು ಅದಕ್ಕೆ ಏನ್ ಹೇಳ್ತಾನೆ? 66:18 ವಾಕ್ಯ. ಹೇಳ್ತಾ ಇಲ್ಲಿ ಕೀರ್ತನೆಗಾರನು, ನಾನು ಕೆಟ್ಟದ ಮೇಲೆ ಮನಸ್ಸು ಇರ್ತದೆ ಸ್ವಾಮಿ ಜ್ಞಾಪಕ ಕೇಳ್ತಿದ್ಲ. ಆಗ ದೇವರ ಮಕ್ಕಳಾದ ನೀವು ನಿಮ್ ಪ್ರಾರ್ಥನೆ ಕೇಳ್ತಾರೆ ಎಂಬುದಾಗಿ ಯಾವತ್ತಾದ್ರೂ ಟೆಸ್ಟ್ ಮಾಡ್ಕೊಂಡಿದ್ದೀರಾ? ಅಲ್ಲಯ್ಯ, ನಿಮ್ ಪ್ರಾರ್ಥನೆ ಕೇಳೋಕೆ ಪ್ರಾರ್ಥನೆ ಮಾಡ್ತಾರೆ, ಅವ್ರ ನಂಬಿಕೆ ಇಲ್ಲ ನಾನು ಪ್ರಾರ್ಥನೆ ಕೇಳಲ್ಪಡ್ತಿರ್ಬೋದಾಗಿ. ಒಬ್ಬಮ್ಮ ಚರ್ಚಿಗೆ ಬಂದು ಉಪವಾಸ ಪ್ರಾರ್ಥನೆ ಮುಗಿಸ್ಕೊಂಡು ಉಪವಾಸ ಪ್ರಾರ್ಥನೆಯಲ್ಲಿ ಪಾಸ್ಟರ್ ಮಾತಾಡ್ತಾರೆ, ನಿನಗೆ ನಂಬಿಕೆ ಇದ್ದೇ ಕಾರಣ ನೀನು ಬೆಟ್ಟವನ್ನು ಏನ್ ಮಾಡು, ಇಲ್ಲ ಸಮುದ್ರ ಬೀಳದೆ ಬೀಳ್ತದೆ ಅಂತ ಹೇಳ್ಬಿಡ್ತಾರೆ ಪಾಸ್ಟ್ರು.
ಈ ಅಮ್ಮನಿಗೆ ಇದು ಬಂದ್ಬಿಡ್ತು, ಒಂದು ಒಂದು ವೈರಾಗ್ಯ ಬಂದ್ಬಿಡ್ತು. ಯಾಕೆ ಅವ್ರ ಅಮ್ಮನ ಮನೆ ಮುಂದೆ ಒಂದು ಬೆಟ್ಟ ಇದೆ. ಅಮ್ಮನಿಗೆ ಡಿಸ್ಟರ್ಬೆನ್ಸ್ ಆ ಬೆಟ್ಟ. ಈಗ ಫಾಸ್ಟ್ ಹೇಳಿದ್ದಾರೆ ಏನಂತ, ಬೆಟ್ಟ ಹೋಗಿ ಸಮುದ್ರಕ್ಕೆ ಬೀಳ್ಬೇಕು ಅಂತ ಹೇಳಿ ರಾತ್ರಿ ಪ್ರಾರ್ಥನೆ ಮಾಡ್ಬಿಟ್ರು. ಪ್ರಾರ್ಥನೆ ಮಾಡಿ ಮಲ್ಕೊಂಡ್ಬಿಟ್ರು. ಬೆಳಿಗ್ಗೆ ನೋಡ್ತಾರೆ ಬೆಟ್ಟ ಅಲ್ಲೇ ಇದೆ. ನನಗೆ ಗೊತ್ತಿತ್ತು ಹೋಗಲ್ಲ ಅಂತ ಹೇಳಿ. ಏನಿದೆ ಅವಳ ಹೃದಯದಲ್ಲಿ? ಸಂದೇಹ ಇದೆ, ಸಂಶಯವಿದೆ. ನೀವು ಸಂಶಯ ಪಡದೆ ಯೇಸು ಮುಂದೆ ಮರದಂತ ಬರ್ತಾರೆ, ಹಸಿವಾಗಿತ್ತಂತ ಬೈಬಲ್ ಇರ್ತದೆ. ಮರ ಏನ್ ಮರ ಅದು? ಅಂಜೂರದ ಮರ. ನೋಡ್ತಾರೆ ಎಲ್ಲ ಎಲೆಗಳು ತುಂಬ ಐತೆ, ಮರದಲ್ಲಿ ಏನು ಇಲ್ಲ, ಫಲವಿಲ್ಲ. ಆಗ ಯೇಸು ಒಂದು ಮಾತಾಡ್ತಾರೆ, ಇನ್ನೆಂದೂರಲ್ಲಿ ಫಲ ಬಿಡಬಾರ್ದು, ಸುಟ್ಟು ಹೋಗು ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಅಷ್ಟೇ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಮಾಡಿದ್ರೆ ಅದೇ ರೂಟಲ್ಲಿ ಬರುವಾಗ ಶಿಷ್ಯರ ಬಂದು ನೋಡ್ತಾರೆ, ಮರ ಏನಾಗಿದೆ? ಸಭೆ ನೆನ್ನೆ ತರ ಹೇಳಿದೆ. ಹೌದು, ಇಲ್ಲಿ ನಂಬಿಕೆಯಿಂದ ಏನ್ ಕೇಳ್ತೋ ಅದು ನಿಮ್ಗೆ ಸಿಗ್ತದೆ. ಹಾಗೆ ಹೇಳ್ತದೆ, ನಾನು ಕೆಟ್ಟದ ಮೇಲೆ ಮನುಷ್ಯರಿಂದ ಸ್ವಾಮಿ ಕೇಳ್ತಿದ್ದೀನಿ. ದೇವರ ಸಭೆ, ನೀವು ಅನೇಕ ಕಾಲ ಹೊಂದಿಕೊಳ್ಬೇಕು. ದೇವರು ನಿಮ್ಮನ್ನ ರಕ್ಷಿಸಿದ್ದಾರೆ. ನಿಮ್ಮ ವ್ಯಾಧಿ ಹೋಗ್ಬೇಕು, ನಿಮ್ಮ ಆರ್ಥಿಕ ಸಮಸ್ಯೆ ಹೋಗ್ಬೇಕು, ನಿಮಗೆ ಸಮಾಧಾನ ಬೇಕು, ಸಂತೋಷ ಬೇಕು, ಆರೋಗ್ಯ ಬೇಕು, ಆಶೀರ್ವಾದ ಬೇಕು. ನೀವು ಬರುವ ಕಾಲ ತುಂಬಾ ಇಕ್ಕಟ್ಟಾದ ಕಾಲ. ಅರ್ಥ ಆಯ್ತಾ ಬಿತ್ಲೆ? ತುಂಬಾ ಅನೇಕ ಸಮಸ್ಯೆ ಬರ್ತಾವೆ. ಅರ್ಥ ಆಯ್ತು ಬಿತ್ಲೆ? ಅಲ್ಲಯ್ಯ, ಆಗ ನೀನು ನಾನು ನನ್ನ ಸಮಸ್ಯೆಗೆ, ನಿನ್ನ ಸಮಸ್ಯೆಗೆ ನಾವು ಉತ್ತರ ಹೊಂದಿಕೊಳ್ಬೇಕ, ನಾವು ಮಾಡ್ಬೇಕೇನೋ ದೇವ್ರ ವಾಕ್ಯ ನೆಲೆಗೊಳ್ಬೇಕು. ಎಲ್ಲ ಹೇಳ್ತದೆ, ಕೆಟ್ಟದ ಮೇಲೆ ಮನಸ್ಸಿಟ್ಟಿದ್ದಾರೆ. ಆ ಕೆಟ್ಟ ದುಷ್ಟರ ಪ್ರಾರ್ಥನೆ ದೇವ್ರು ಕೊಡೋದಿಲ್ಲ. ದುಷ್ಟ ಅಂದ್ರೆ ಯಾರು? ದೇವರನ್ನ ಅಲಕ್ಷ್ಯ ಮಾಡುವರು. ಅಲ್ಲಯ್ಯ, ದೇವರ ವಾಕ್ಯ ಲಕ್ಷ್ಯ ಮಾಡುವರು ದುಷ್ಟರು. ಅವರ ಪ್ರಾರ್ಥನೆ ದೇವ್ರು ಕೇಳೋದಿಲ್ಲ. ಎಷ್ಟು ತನಕ ನೀನು ದುಷ್ಟರ ಅಷ್ಟ ದೇವ್ರು ಕೇಳಲ್ಲ. ಯಾವತ್ತು ನೀನು ಮೊಳಕಾಲ ಹಾಕ್ಬಿಟ್ಟು, ನಾನು ತಪ್ಪು ಮಾಡಿದೆ ಸ್ವಾಮಿ, ನಾನು ಪಾಪ ಮಾಡ್ತೀನಿ, ನನ್ನ ತಪ್ಪನ್ನು ಕ್ಷಮಿಸಿ ನನ್ನ ಪ್ರಾರ್ಥನೆ ಅಂಗೀಕಾರ ಮಾಡ್ಕೊಂಡು ದೇವ್ರು ಕೇಳ್ಬಿಡ್ತಾರೆ. ಅಲ್ಲಯ್ಯ, ಅಲ್ಲಯ್ಯ, ಅರ್ಥ ಆಯ್ತಪ್ಪ? ದುಷ್ಟದ ದೇವರು ಅಲಕ್ಷ್ಯ ಮಾಡು, ದೇವ್ರ ವಾಕ್ಯ ತಿರಸ್ಕಾರ ಮಾಡು. ಅನೇಕರಿಲ್ವಾ ಈ ಲೋಕದಲ್ಲಿ? ಸಭೆಯಲ್ಲಿ ಇಲ್ವಾ? ಸಭೆಯಲ್ಲಿ ಕೂಡ ಇದ್ದಾರೆ ಅನೇಕರು. ಅಷ್ಟು ಹೇಳ್ತಾರೆ, ಕಿಂಡಲ್ ಮಾಡ್ತಾ ಇರ್ತಾರೆ ಹಿಂದ್ಗಡೆ. ನಿಮಗೆ ಗೊತ್ತಿಲ್ಲದೆ ಇರ್ಬೋದು. ದೊಡ್ಡ ದೊಡ್ಡ ಸಭೆಗಳಲ್ಲಿ ಅಷ್ಟೇ, ದೊಡ್ಡ ಸಭೆ ಅದು, ಇದಕ್ಕೆ 4 ವರ್ಷ ಇರ್ತದೆ. ಆ ಸಭೆ ಹಿಂದ್ಗಡೆ ಕೆಲವರು ಒಂದು ಬ್ಯಾಚ್ ಕೂತ್ಕೊಂಡಿರ್ತಾವೆ. ಬ್ಯಾಚ್ ಕೆಲಸ ಫಾಸ್ಟ್ ಹೇಳೋದೆಲ್ಲ ಕೇಳಿಸ್ಕೊಳ್ಳೋದು, ಪಾಠ ಕುಸೋಣ ಫಾಸ್ಟ್ ಮಾಧ್ಯ ಅಂತ ನಗೋದು, ಕಿಂಡಲ್ ಮಾಡೋದು. ಇವರೆಲ್ಲ ಯಾರಾಗಿದ್ದಾರೆ? ದುಷ್ಟರು. ಫಾಸ್ಟ್ ಹೇಳ್ತಾರೆ ಯಾರ ಮಾತು? ದೇವರು ಮಾತನ್ನ. ಹಲ್ಲೆಲೂಯಾ. ಒಂದು ಸಾರಿ ಒಬ್ಬ ಸಹೋದರರು ಅವರೆಲ್ಲಾ ಕೂಟಕ್ಕೆ ಹೋಗೋರು, ಎಲ್ಲೆಲ್ಲಿ ಕೂಡ ನಡೀತಾವ ಅಲ್ಲಿ ಹೋಗೋದು, ಅವ್ರು ಮಾತಾಡೋದೆಲ್ಲ ಕೇಳಿಸ್ಕೊಳ್ಳೋದು. ಅವ್ರದ್ದು ಒಂದು ಬುಕ್ ಇರ್ತಾ ಇತ್ತು, ಅದರಲ್ಲಿ ಈ ಪಾಸ್ಟ್ಗೆ 50% ಕೊಡ್ಬೋದು ಮಾರ್ಕ್ಸು, ಈ ಪಾಸ್ಟಿಗೆ 75 ಕೊಡ್ಬೋದು, ಈ ಪಾಸ್ಟ್ಗೆ 30% ಕೊಡ್ಬೋದು ಅಂತ ಹೇಳಿ ಅವರು ಲೆಕ್ಕ ಹಾಕೊಡೋರು. ಅವ್ರ ಅಕ್ಷರ ಹೊಂದ್ಕೊಂಡ್ಲೇ ಇಲ್ಲ, ಎಲ್ಲಾ ಕೂಟಕ್ಕೆ ಹೋಗೋರು. ಒಬ್ಬ ಸೇವಕರತ್ತ ಮಾತಾಡೋರು, ನೀನು ನಾಳೆ ಬೆಳಿಗ್ಗೆ ಟ್ರೈನ್ ಹತ್ತಿ ಇಂಥ ಊರತ್ರ ಇಳಿ, ಆ ಊರಿಂದ ಹಿಡ್ಕೊಂಡು ಹಂಗೆ ನಡ್ಕೊಂಡು ದೊಡ್ಡ ಮರ ಇದೆ, ಆ ಮರದ ನಿಂತ್ಕೊಂಡಿದ್ದೆ, ಆ ಮರಕ್ಕೆ ಪ್ರಸಂಗ ಮಾಡೋ ಕೇಳಿದ್ರು. ಫಾಸ್ಟ್ ಟೈಮ್ ಆದ್ರು, ಬಾರಿಲ್ಲ ಹತ್ತದು ಟ್ರೈನು, ಪ್ರಯಾಣ ಮಾಡ್ಕೊಂಡು 2 ಗಂಟೆ ಪ್ರಯಾಣ ಮಾಡಿದ್ರು. ಆ ಊರು ಬಂತು, ಇಳಿದ್ಬಿಟ್ಟು ಹಾಗೆ ನಡ್ಕೊಂಡು ಅವ್ರು ಹೇಳ್ದಾಗ ದೇವ್ರ ದೊಡ್ಡ ಮರ ಇದೆ, ಅಲ್ಲೋಗಿ ದೊಡ್ಡ ಮರದ ಹತ್ರ ನಿಂತ್ಕೊಂಡು ಪ್ರಸಂಗ ಮಾಡ್ತಾ ಇದ್ದಾರೆ. ಫಾಸ್ಟ್, ಮರವೇ ನಿನಗೆ ಎಷ್ಟು ಸುವಾರ್ತೆಗಳು ಕೇಳ್ತಾ ಇಲ್ಲ, ಏಸು ಬರೋ ಟೈಮ್ ಹತ್ರ ಆಗೋಯ್ತು, ಅದು ಮುಂಚಿತವಾಗಿ ಭೂಮಿಯಲ್ಲಿ ಬೆಂಕಿ ಉತ್ಪತ್ತಿ ಆಗ್ತದೆ, ಬೆಂಕಿಯಲ್ಲಿ ಸುಟ್ಟೋಗ್ತದೆ. ಇವರು ಮಾಡ್ತಾ ಇದ್ದಾರೆ, ಜೋರಾಗಿ ಮಾಡ್ತಾ ಇದ್ದಾರೆ. ಅದು ಯಾರೋ ಒಬ್ಬ ವ್ಯಕ್ತಿ ಅಲ್ಲಿ ಬಂದು ನಿಂತ್ಕೊಂಡು ನೋಡ್ತಾ ಇದ್ದೆ, ಇವ್ರು ಯಾರ ಹತ್ರ ಮಾತಾಡ್ತಾ ಇದ್ದಾರೆ ಇವರು. ಆಮೇಲೆ ಅವ್ರ ಪ್ರಸಂಗ ನಿಲ್ಲಿಸಿ, ಏನಾಯ ಪண்ற நீ யாருக்குள்ள பேசுறே ಅಂತ ಯಾರು? அப்பா நான் பேசுற வார்த்தை இந்த மரம் கேக்குதோ, நீ கேக்குறியாப்பா? ಹೇಳಿದ ಅಷ್ಟೇನೆ. ಏನದು? ನಾನು ಮಾಡೋ ಪ್ರಸಂಗ ಈ ಮರ ಕೇಳಿಸ್ಕೊಳ್ತಾ ಇದೆ, ಅದೇ ನೀನು ಪ್ರಸಂಗ ಕೇಳಿಸ್ಕೊಳ್ತಾ ಇದೀಯಾ ಅಂತ ಹೇಳಿದ ತಕ್ಷಣ ಅವನ ಹೃದಯ ಹೊಡೆದೋಯ್ತು. ಹಂಗೇ ಮೊಳಕಲ್ ಹಾಕ್ಬಿಟ್ಟ. ಬಿಕ್ಕಿ ಅಳಲು ಪ್ರಾರಂಭಿಸ್ತ. ಹೌದು, ಎಷ್ಟು ಸ್ಥಳಕ್ಕೆ ನಾನು ಹೋಗಿ ಪ್ರಸಂಗ ಕೇಳಿದ್ದೀನಿ, ಅದು ಯಾವ ಪ್ರಸಂಗವನ್ನು ಕೂಡ ಕೇಳಿ ನಾನು ಮನಸ್ಸು ಅಂತ ಕೊಟ್ಟಿಲ್ಲ, ನಾನು ರಕ್ಷಣೆ ಹೊಂದ್ಕೊಂಡಿಲ್ಲ ಎಂಬುದಾಗಿ. ದೇವರು ಎಷ್ಟು ಒಳ್ಳೆಯವರಲ್ವಾ? ನಿಮ್ಮ ಆತ್ಮ ನರಕ ಹೋಗೋದಕ್ಕಾಗಿ ಅನೇಕ ವಿಧವಾದ ಕಾರ್ಯಗಳು ಮಾಡ್ತೇವೆ, ಅನೇಕ ರೀತಿಯಲ್ಲಿ ನಿಮ್ಮನ್ನು ಸಂಧಿಸ್ತಾರೆ. ಅರ್ಥ ಆಯ್ತು? ಅನೇಕ ವಿಧವಾಗಿ ನಿಮ್ಗೆ ಸಂಧಿಸ್ತಾರೆ. ನನ್ನೊಂದು ರೀತಿಯ ಸಂಸ್ಥೆಗೆ ನಿಮ್ಮೊಂದು ರೀತಿಯ ಸಂಧಿಸ್ತಾರೆ ದೇವರು. ಒಬ್ಬೊಬ್ಬರು ಕೂಡ ಒಂದು ರೀತಿಯ ಸಂಧಿಸ್ತಾರೆ ದೇವರು. ಅರ್ಥ ಆಯ್ತಾ? ಪೌಲನೊಂದು ರೀತಿಯಲ್ಲಿ ಸಂಧಿಸ್ತಾರೆ, ಪೇತ್ರನೊಂದು ರೀತಿಯಲ್ಲಿ ಸಂಧಿಸ್ತಾರೆ,
ಪೇತ್ರ ಯಾವ ಸಂಸಲ್ಪಟ್ಟ? ಮೀನಿಲ್ಲ. ಬಂದು ಬಲೆ ತೊಳಿತಾ ಇರ್ತಾರೆ, ಮೀನು ಒಂದು ಮೀನು ಇಲ್ಲ. ಯೇಸು ಆ ಸ್ಥಳಕ್ಕೆ ಬರ್ತಾರೆ, ಜನಗಳೆಲ್ಲ ಹಿಂಬಾಲಿಸಿ ಬರ್ತಾರೆ. ಆ ಪೇತ್ರ ಕೇಳ್ತಾರೆ, ನೀನ್ ಸ್ವಲ್ಪ ದೋಣಿ ಕೊಡ್ತೀಯಾ, ನೀನ್ ದೋಣಿ ಕುಡ್ಸ್ಕೊಂಡು ಸ್ವಲ್ಪ ಒಳಗಡೆ ನೋಕಪ್ಪ ಅಂತ ಹೇಳಿ ಸಮುದ್ರದಲ್ಲಿ ನಿಂತ್ಕೊಂಡು ಪ್ರಸಂಗ ಮಾಡ್ತಾರೆ. ಈಗ ಪೇತ್ರಗೆ ಏನಾಯ್ತು, ತುಂಬಾ ಕೋಪ ಇದೆ. ಯಾಕೆ? ರಾತ್ರಿ ಎಲ್ಲ ಕೆಲಸ ಮಾಡ್ತಾನೆ, ಸಮುದ್ರದಲ್ಲಿ ಒಂದು ಮೀನು ಸಿಗಲಿಲ್ಲ. ಒಂದು ಮೀನು ಸಿಗದೆ ನಾವು ಕೋಪ ಇರ್ತದಿಲ್ಲ. ಆದ್ರೂ ಕೂಡ ಏನ್ ಮಾಡ್ತಾರೆ, ತಳ್ತಾನೆ. ಅವ್ರ ಪ್ರಸಂಗ ಮಾಡ್ಬಿಡ್ತಾರೆ. ಮಾಡಿ ಆದ್ಮೇಲೆ ಎಲ್ಲ ಜನ ಹೋಗ್ತಾರೆ. ಆ ಪೇತ್ರು, ನೀನು ಈ ಒಂದು ಹಡಗನ ಹಳ್ಳಕ್ಕೆ ತಳ್ಳು, ಹೀಗೆ ಬಲೆ ಹಾಕು ಅಂತ ಹೇಳ್ತಾರೆ. ಅವನು ಹೇಳ್ತಾನೆ, ಈ ಯೇಸು ಯಾವಾಗ ಮೀನ್ ಹಿಡಿದವ್ರೆ? ಪೇತ್ರಗೆ ಎಲ್ಲಿ ಮೀನ್ ಅಂತ ಗೊತ್ತಿದೆ. ಯಾಕೆ? ಅವನ ಜೀವನ ಪರ್ಯಂತ ಅವನು ಆ ಸಮುದ್ರದಲ್ಲೇ ಮೀನ್ ಹಿಡ್ತಾ ಇದ್ದು. ಯಾವ ಟೈಮ್ನಲ್ಲಿ ಮೀನ್ ಬರ್ತದೆ, ಯಾವ ಟೈಮ್ ಮೀನ್ ಬರಲ್ಲ, ಎಲ್ಲೋದ್ರೆ ಯಾವ ಮೀನ್ ಬರ್ತದೆ, ಯಾವ ಮೀನ್ ಬರ್ತದೆ ಅವ್ರು ಗೊತ್ತಿದೆ. ಹಾಗಾದ್ರೂ ಕೂಡ ಪೇತ್ರ ಏನ್ ಮಾಡ್ತಾರೆ ಗೊತ್ತಾ? ಸ್ವಾಮಿ, ರಾತ್ರಿ ಎಲ್ಲಾ ಕಷ್ಟಪಟ್ಟು ಒಂದು ಮೀನು ಎಷ್ಟಿರೋ, ಒಂದು ಮೀನು ಸಿಗಲ್ಲ, ರಾತ್ರಿ ಎಲ್ಲ ಕಷ್ಟಪಟ್ಟೆ ಸ್ವಾಮಿ. ಈಗ ನಿನ್ನ ಮಾತು ಮೇಲೆ ಬೆಲೆ ಹಾಕ್ತೀನಿ. ಅಲ್ಲೇಲುಯ್ಯ. ಯಾರ ಮಾತಿನ ಮೇಲೆ? ನಿನ್ನ ಮಾತು ಬೆಲೆ ಹಾಕ್ತೀನಿ. ಆಗ ಬಲೆ ಹಾಕ್ತಾನೆ, ಬಲೆ ಹರಿದೋವಷ್ಟು ಮೀನು ಸಿಗ್ತಾನೆ. ಅಲ್ಲೇಲುಯ್ಯ. ಆಗ ಅವನು ಸಂಧಿಸಲ್ಪಡ್ತಾನೆ ಅಲ್ಲಿ. ಅಲ್ಲೇಲುಯ್ಯ. ಅರ್ಥ ಆಯ್ತಾ? ಪೌಲ್ ಎಲ್ಲಿ ಸಂಧಿಸಲ್ಪಡ್ತಾನೆ? ದಮಸ್ಕಕ್ಕೆ ಹೋಗ್ತಾನೆ ಕುದುರೆ ಮೇಲೆ. ಅವ್ರ ಜೊತೆ ಇನ್ನೂ ಕೆಲವರು ಇದ್ದಾರೆ. ಏನಕ್ಕೆ ಹೋಗ್ತಾ ಇದ್ದಾನೆ? ಎಲ್ಲಾ ಶಿಷ್ಯರ ಹಿಡಿದ್ಬಿಟ್ಟು ಅವ್ರನ್ನ ಶಿರಚ್ಛೇದನೆ ಮಾಡ್ಬೇಕೀಗ. ಅವ್ರ ವೈರಾಗ್ಯ ಅಂದ್ರೆ ಧರ್ಮಶಾಸ್ತ್ರದಲ್ಲಿ, ಮೋಶೆ ಧರ್ಮಶಾಸ್ತ್ರದಲ್ಲಿ ವೈರಾಗ್ಯ ಉಳ್ಳವನು ಅವನು. ಗೊತ್ತಾಗ್ಬಿಡ್ತದೆ. ಅದಕ್ಕಾಗಿ ಹೋಗ್ತಾ ಇದ್ದಾನೆ, ಪರ್ಮಿಷನ್ ತಗೊಂಡೋದು. ಅವತ್ತೇ IAS ಆಫೀಸರ್ ಮೇಲೆ ಅವನು ಅಷ್ಟು ದೊಡ್ಡ ಅಧಿಕಾರ ಉಳ್ಳವನು. ಗೊತ್ತಾಗ್ಬಿಡ್ತವ್ರೆ, ಅಷ್ಟು ಓದಿದವನು ಅವನು. ಗೊತ್ತಾಯ್ತಾ? ಹೋಗ್ತಾ ಇರುವಾಗ ಇಲ್ಲಿ ಡಮಸ್ಕಸ್ ಹತ್ರ ಬರ್ತಾರೆ ಅವರು. ಅಲ್ಲಿ ಯೇಸು ಸಂಧಿಸ್ತಾರೆ. ಅವನು ಕುದುರೆ ಕೆಳಗಡೆ ಬೀಳ್ತಾನೆ. ಒಂದು ಸೌಂಡ್ ಬರ್ತದೆ, ಸೌಲ್ನೇ ಯಾಕೆ ನಾನು ಹಿಂಸೆ ಪಡಿಸ್ತಾ ಇದ್ಯಾ? ಆಗ ನೀನ್ ಯಾರ ಕರ್ತನೆ? ನಾನೇ ಇನ್ನು ಹಿಂಸೆ ಪಡಿಸೋ ಯೇಸು ನಾನು. ನನ್ನ ಮಕ್ಕಳು ಹಿಂಸೆ ಪಡಿಸ್ತಾ ಇದ್ದ, ನನ್ನ ಹಿಂಸೆ ಪಡಿಸ್ತಾ ಇದೆಯಾ ಅಂತ ಹೇಳ್ತಾರೆ. ಆಗ ಮೊಳಕಾಲ್ ಹಾಕ್ತಾನೆ. ನಾನೇನ್ ಮಾಡ್ಬೇಕು ಯೇಸು ಅಂತ ಹೇಳ್ತಾನೆ. ಹೋಗು, ನೀನ್ ಇಂಥ ಮನೆಗೆ ಹೋಗು, ನೀನ್ ಹೇಳಲ್ಪಡ್ತದಲ್ಲ ಅಂತ ಕಳಿಸ್ತಾರೆ. ಹೌದಾ? ಜನಗಳ ಎಷ್ಟು ಹತ್ಯೆ ಮಾಡಿದವನು ಯಾರು? ಎಷ್ಟು ಜನ ತುಂಡು ಮಾಡಿದ್ದಾರೆ, ಕುಟುಂಬ ನಾಶ ಪಡ್ತಾನೆ. ಗೊತ್ತಾಯ್ತು ಅವ್ರ ಮಕ್ಕಳೇ? ಅಂತವನು ಕೂಡ ದೇವ್ರ ಪ್ರೀತಿ ಮಾಡ್ಬೇಕು. ಎಷ್ಟು ಜನ ಸಾಯ್ತಾರೆ ಗೊತ್ತ? ಅವನು ಯೇಸು ನಂಬುದ ಅನೇಕ ಮಕ್ಕಳ ಸಾಯಿಸಿದ್ದಾನೆ ಅವನು. ಅವನಿಗೆ ವೈರಾಗ್ಯ ಯಾವ್ದಲ್ಲಿ? ಮೋಶೆ ಧರ್ಮಶಾಸ್ತ್ರದಲ್ಲಿ. ಇದಾವ್ದು ಹೊಸದಾಗಿ ಬಂದಿದ್ದಿಲ್ಲ. ಯೇಸು ಅಂತ ಹೊಸದಾಗಿ ಬಂದಿರಲ್ಲ ಅಂತ ಹೇಳ್ಕೊಂತಾನೆ. ಅದನ್ನ ಸಂಧಿಸಿದ್ದು ಯಾರ ಕೊನೆಗೆ? ಯೇಸು ಸಂಧಿಸ್ತದೆ. ನಾನು ಯಾಕೆ ಹಿಂಸೆ ಪಡಿಸ್ತೀಯ ಸೌಲ್ನೇ? ನೀನ್ ಯಾರು ಸ್ವಾಮಿ? ನಾನೇ ನೀನು ಯೇಸು. ಆಗ ನೀನು ಹೋಗು, ಹೋಗಿ ನೀನು, ಇನ್ನ ಒಬ್ರು ಮಾತಾಡ್ತಾ ಇರ್ತಾರೆ. ಹೋಗಿ 3 ದಿನ ಅವನು ಉಪವಾಸ ಇರ್ತಾನೆ. ಅಂದ್ರೆ ಅವ್ರ ಕಣ್ಣು ಕಾಣದೆ ಆಗ್ಬಿಡ್ತಾರೆ. ನಮಸ್ಕರಿಸಲ್ಲಿ ಏನಾಗುತ್ತೆ, ಕಣ್ಣು ಕಾಣದೆ ಆಗುತ್ತದೆ. ಅವನ್ನ ಹಿಡ್ಕೊಂಡು ಜೊತೆ ಬಂದರು ಒಂದು ಕಳ್ಕೊಂಡು ಹೋಗ್ತಾರೆ. ಅಲ್ಲಿ ಅವನು ಇರ್ತಾನೆ 3 ದಿನ. ಆಗ ಅನನೀಯ ಹತ್ರ ದೇವ್ರು ಮಾತಾಡ, ಅನನೀಯ ಇಂಥ ಮನೆಯಲ್ಲಿ ಅಡ್ರೆಸ್ ಕೂಡ ಕೊಡ್ತಾರೆ ದೇವರು. ಇಂಥ ನೆಟ್ಟನೆ ಬೀದಿಗೆ ಹೋಗು, ಅಲ್ಲೊಂದು ಮನೆ ಇದೆ, ಇಷ್ಟು ನಂಬರು. ಆ ಮನೆಯಲ್ಲಿ ಸೌಲ್ ಇದ್ದಾನೆ. ಸೌಲ್ನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಉಪವಾಸವಾಗಿದ್ದಾನೆ. ಹೋದ್ರೆ ಸ್ವಾಮಿ ಸೌಲ್ನ ಇಲ್ಲ ಸ್ವಾಮಿ, ಅವನು ಎಷ್ಟು ಜನ ನಾಶ ಮಾಡಿದ್ದಾನೆ, ನಮ್ಮನ್ನು ಕೂಡ ಕೊಲ್ಲಿಕ್ಕೆ ಬರ್ತಾ ಇದ್ದೆ. ಡಮಸ್ಕ್ ಅವ್ನಿಗೆ ಬರ್ತಾ ಇದ್ದ ಸ್ಥಳಕ್ಕೆ ಅವ್ರಿಗೆ ಹೋಗಿ ಕಣ್ಣು ಕೊಡೋದಿಲ್ಲ ಸ್ವಾಮಿ. ಹೋಗ್ರಿ ನೀವು, ಅವನ ಇನ್ಮೇಲೆ ನನ್ ಕೆಲಸ ಮಾಡ್ತಾನೆ. ರಾಜರ ಮುಂದೆ, ಅರಸರ ಮುಂದೆ ನಾನು ಸಾಕ್ಷಿ ಕೊಡ್ತಾನೆ. ದೇವರು ಸಂಧಿಸುವ ಸಮಯ ಉಂಟು. ಇಲ್ಲಿ ಕುಳಿತ ನಿಮ್ಮನ್ನೆಲ್ಲ ಸಂಧಿಸಿದ್ದಾರೆ, ಒಂದಲ್ಲ ಒಂದನ್ನು ಸಂಧಿಸಿದಾರ, ನನ್ನ ಸಂಧಿಸಿದರು. ಅಲ್ಲೇಲಿಯಾ? ಈ ರೀತಿ ಒಂದೊಂದು ವಿಧದಲ್ಲಿ ದೇವರು ನಮ್ಮ ಸಂಧಿಸ್ತಾರೆ. ಯಾಕೆಂದಾಗ ಸಂಧಿಸೋದು ನಿಮ್ಮನ್ನು ಸಂಧಿಸಿ ತನ್ನ ಮಕ್ಕಳಾಗಿ ಮಾರ್ಪಡಿಸ್ಕೊಂಡು ನೀವು ಮಾಡೋ ಎಲ್ಲಾ ಪ್ರಾರ್ಥನೆಗಳು ಕೇಳಬೇಕೆಂಬುದೇ ದೇವರ ಆಸೆ. ಒಬ್ಬರಾದ್ರೂ ನಾಶವಾಗಿ ಇಷ್ಟವಿದೆಯಾ? ಇಲ್ಲ. ಹಲ್ಲೆಲೂಯಾ. ಅರ್ಥ ಇದೆ ಬಿತ್ತವ್ರೆ? ಯಾರು ಕೂಡ ನಾಶವಾಗಿ ಇಷ್ಟವಿಲ್ಲ. ಯಾಕೆಂದ್ರೆ ಆತ್ಮಕ್ಕೆ ಮರಣವಿಲ್ಲ. ನಿತ್ಯ ಕಾಲಿಗೆ ಕೋಟಿ 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 ವರ್ಷ ಆತ್ಮ ಬದುಕ್ತದೆ. ಅದು ಎಲ್ಲಿ ಬದುಕಬೇಕು? ಪಾತಾಳದಲ್ಲಿಯಾ, ನರಕದಲ್ಲಿಯಾ, ಇಲ್ಲ ಸ್ವರ್ಗದಲ್ಲ? ಅಯ್ಯ ದೇವ ಪಿತರವರೇ, ನಾವು ಅನೇಕ ಸಲ ತಿಳ್ಕೊಂಡು ಭೂಮಿಯಲ್ಲಿ ನಾವು ತುಂಬಾ ಕಷ್ಟ ಇದೆಲ್ಲ ಕಷ್ಟ ಅಲ್ಲವೇ ಇಲ್ಲ. 10 ವರ್ಷ ಊಟ ಮಾಡೋ ಬರೀ ನೀರು ಕುಡ್ಕೊಂಡೇ ಇರೋ. ಯಾಕೆ ಊಟ ಇಲ್ಲ, ಸಿಗ್ಲಿಲ್ಲ ನಿಮಗೆ. 10 ವರ್ಷ ಊಟ ಮಾಡಲ್ಲ, ತೊಂದರೆ ಇಲ್ಲ. ನೀರು ಕುಡ್ಕೊಂಡೆ ಬಂದು ಪರವಾಗಿಲ್ಲ, ಅದು ಕಷ್ಟವಲ್ಲ. ಆ ಪಾತಾಳ ಎಂಬ ಸ್ಥಳಕ್ಕೆ ಹೋಗುವಾಗ ಪಾತಾಳದಿಂದ ಆ ಐಶ್ವರ್ಯ ಏನ್ ಹೇಳ್ತಾನೆ? ಅಬ್ರಾಹ್ಮನೇ ನನಗೆ ಕಳಿಸಿ ನಿನ್ನ ಪಕ್ಕದ ಲಾಜನ್ನ ಒಂದೇ ಒಂದು ಬೀಳು, ಇಷ್ಟು ಬೀಳು ಹಾಕ್ಬಿಟ್ಟಿಲ್ಲ ನೀರಲ್ಲಿ,
ಒಂದೇ ಒಂದು ಡ್ರಾಪ್ ತಗೊಂಡು ಹಾಕೋ. ಇಲ್ಲಿ ಏನಾಗ್ತಾ ಇದೆ, ನನಗೆ ಉರಿಯಲ್ಲೇ ಸಂಕಟ ಬರ್ತಾ ಇದೆ, ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಭೂಲೋಕದಲ್ಲಿ ಯಾರವನು? ಕೋಟ್ಯಾಧಿಪತಿ ಎಲ್ಲ. ಬೇಕಾದಷ್ಟು ಆಸ್ತಿ ಇದೆ, ಬೇಕಾದಷ್ಟು ಆಸ್ತಿ, ಕೋಟಿಗಟ್ಟಲೆ ಆಸ್ತಿ ಇದೆ. ಅಲ್ಲಿಯಾ ಅದೀಗ ಆ ಹಣವೆಲ್ಲ ಅವ್ರಿಗೆ ಸಹಾಯ ಮಾಡ್ತಾ, ಈ ಭೂಲೋಕದಲ್ಲಿ ನಿಮ್ಗೆ ಯಾವ್ದು ಸಹಾಯ, ನಿಮ್ಮ ಜಾಬು, ನಿನ್ನ ಹಣ, ನಿನ್ನ ವ್ಯಕ್ತಿತ್ವ, ಇಲ್ಲ ಬೇಕಾದ್ರೆ ನಿನ್ನ ಒಂದು ಐಶ್ವರ್ಯ, ಯಾವುದೊಂದು ನಿನ್ಗೆ ಸಹಾಯ ಮಾಡೋಕ್ಕಾಗಲ್ಲ. ಅಮೆರಿಕ ದೇಶದಲ್ಲಿ ಒಬ್ಬ ದೊಡ್ಡ ಐಶ್ವರ್ಯವಂತ ವ್ಯಾಧಿ ಪಟ್ಟು ಹಾಸ್ಪಿಟ್ಲಿಗೆ ಹೋಗ್ತಾನೆ. ಡಾಕ್ಟ್ರು ಗೊತ್ತಾಗ್ಬಿಟ್ಟು ಸಾಯ್ತಾನೆ ಎಂಬುದಾಗಿ. ಅವನು ಹೆಂಗೋ ಗೊತ್ತಾಗ್ಬಿಡ್ತು ಆ ಪೇಷಂಟ್ಗೆ. ಆ ಡಾಕ್ಟರ್ ಬರ್ತಾರೆ, ಕೈ ಹಿಡ್ಕೊಂಡು ಗಟ್ಟಿಯಾಗಿ ಹೇಳ್ತಾರೆ, ಡಾಕ್ಟ್ರೇ, ನನ್ನ ಆಸ್ತಿ 3,000 ಕೋಟಿ ಇದೆ. ಎಷ್ಟು ಕೋಟಿ? 3,000 ಕೋಟಿ ಆಸ್ತಿ ಇದೆ. 1,500 ಕೋಟಿ ನಿಮ್ ಕೈ ಕೊಟ್ಬಿಡ್ತೀನಿ ನಾನು ಒಂದು 6 ತಿಂಗಳು ಬದುಕೋಕೆ ನಂಗೆ ಸಹಾಯ ಮಾಡ್ತೀರಾ? ಆಗ ಡಾಕ್ಟರ್ ಹೇಳ್ತಾರೆ, ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ, ದೇವ್ರು ಮಾತ್ರ ಅಂತ ಹೇಳ್ತಾರೆ. ದೇವ್ರ ಮಕ್ಕಳೇ, ಅವ್ನು 1,500 ಕೋಟಿ ಕೊಟ್ಟರು ಅವ್ನು ಬದುಕಿಸಕ್ಕಾಗಲ್ಲ. ಅದೇ ಹಿಚ್ಕೆ ಅನ್ನೋದು ಮಾತು ಕೇಳ್ತಾನೆ ಅಂತ ನೀತಿ ಅಂತ ಆಗ್ಯೋ, ನಾನು ಭಕ್ತನಾಗಿ ನಾನು ಜೀವಿಸ್ತೀನಿ, ಗೊತ್ತಿಲ್ವಾ? ಶಾಪ್ ಅಂತ ಹೇಳ್ತಾನೆ, ನೀನು ಬದುಕು ಆಗಿಲ್ಲ, ಸಾಯ್ಬೇಕಾಗಿದೆ, ನೀನೆಲ್ಲ ಸರಿ ಮಾಡಿ ಹೋಗ್ಬಿಡ್ತಾವ. ನಾವು ಅರಮನೆ ಬಿಡ್ತಾವ ಇವನೇ ಮಾಡ್ತಾನೆ, ಕಣ್ಣೀರಿ ಬಿಟ್ಟು ಪ್ರಾರ್ಥನೆ ಮಾಡ್ತಾನೆ, ದೇವರೇ ನಾನು ಕರುಣಿಸು, ನಾನು ದೃಷ್ಟಿಯಲ್ಲಿ ನೀತಿವಂತಾಗಿದ್ದೆ, ನ್ಯಾಯವಂತಾಗಿದ್ದೆ, ನಾನು ನೀನು ಹೇಳಿದಲ್ಲ ಕೇಳಿದ ಸ್ವಾಮಿ, ನನಗೆ ಕರುಣಿಸು ಪ್ರಾರ್ಥನೆ ಮಾಡಾಗ ಹೋಗ್ತದೆ. ಯಶಾಂತ್ ದೇವ್ರು ಹೇಳ್ತಾರೆ, ಹೋಗಿ ವಾಪಸ್ ಹೋಗ್ರಿಗೆ ಹೋಗ್ಬಿಟ್ಟು ನನ್ನ ದಾಸನಿಗೆ ಹೇಳು, ನಿನ್ನ ಆಯುಷ್ಕಾಲಕ್ಕೆ 15 ವರ್ಷ ಕೂಡಿಸ್ಕೊಡ್ತೀನಿ. ಎಷ್ಟು ವರ್ಷಮ್ಮ? ಇವನು ಎಷ್ಟು ದಿನ ಕೇಳಿದ? ಎಷ್ಟು ತಿಂಗಳಮ್ಮ? 6 ತಿಂಗಳಿಗೆ ಎಷ್ಟು ಅವ್ನು ಕೊಡೋದು ಲಂಚ? 1,500 ಕೋಟಿ ಕೊಡ್ತೀನಿ ಡಾಕ್ಟ್ರೆ, 6 ತಿಂಗಳು ಬದುಕೋಕೆ ಸಹಾಯ ಮಾಡು. ಅದೇ ಹಿಜ್ಕೀಯನು ಪ್ರಾರ್ಥನೆ ಮಾಡಿದ ತಕ್ಷಣ ದೇವ್ರು ಹೇಳ್ತಾರೆ, ಅವ್ರಿಗೆ 15 ವರ್ಷ ಕೂಡಿಸ್ಕೊಡ್ತಾರೆ, ಹೇಳಿ ಹೋಗುತ್ತೆ ಹೇಳ್ತಾರೆ. ಅಲ್ಲೆಲ್ಲಿಯ ಅವ್ರ ಪ್ರಾರ್ಥನೆ ಕೇಳ್ಬಿಟ್ಟಿತ್ತು. ನಿಮ್ ಪ್ರಾರ್ಥನೆ ಕೇಳ್ಬೇಕಾ? ಯಾರೆಲ್ಲ ಪ್ರಾರ್ಥನೆ ಕೇಳ್ಬೇಕು? ಹೌದು, ನಿಜಾನ? ಆಗ ವಾಕ್ಯ ಹೇಳ್ತದೆ, ನಾನು ಕೆಟ್ಟದ ಮೇಲೆ ಮನಸ್ಸಿಟ್ಟಿದ್ದಾರೆ, ಸ್ವಾಮಿ ನನ್ನ ಪುಣ್ಯಾಪ ಕೇಳ್ತಿದ್ದಿಲ್ಲ. ಅದಕ್ಕಾಗಿ ಮಕ್ಕಳೇ, ಮತ್ತು ಎಲ್ಲರಿಗೂ ಆಸೆ ಇದೆ ನಾವು ಪ್ರಾರ್ಥನೆ ಕೇಳ್ಬೇಕು ಅಂತ. ಎಲ್ಲರಿಗೂ ಆಸೆ, ನಾವು ವ್ಯಾಧಿ ಹೋಗ್ಬೇಕು, ವ್ಯಾಧಿ ಬಂದ ಡಾಕ್ಟರ್ ತೋದ 1,000 ಕಿತ್ಕೊಂತಾರೆ, ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಅಲ್ಲಿಯ ನಮ್ಮ ಸಭೆಗೆ ಬರುವಂತ ಭಾಸ್ಕರ ಅವರು, ಅವರಿಗೆ ಸ್ವಲ್ಪ ಪ್ರಾಬ್ಲಮ್ ಬಂತು, ಯುರಿನರಿ ಪ್ರಾಬ್ಲಮ್ ಬಂತು. ಹಾಸ್ಪಿಟಲ್ ಚೆಕ್ ಮಾಡ್ಬಿಟ್ಟು ಹೇಳಿದ್ರು, ಇವತ್ತೇ ಅಡ್ಮಿಟ್ ಆಗ್ಬೇಕು ನೀವು. ಯಾವತ್ತು? ಇವತ್ತೇ ಅಡ್ಮಿಟ್ ಆಗಿ ಆಪರೇಷನ್ ಆಗ್ಬೇಕು, ನಿಮಗೆ 1.25 ಲಕ್ಷ ಕಟ್ಬೇಕು ಇವತ್ತು ಹೇಳ್ಬಿಟ್ರು. ಅವರು ಬಂದ್ಬಿಟ್ರು, ಮನೆಗೆ ಹೋಗಿ ಬರ್ತೀನಿ ಬಂದ್ರು. ಸೀದಾ ಎಲ್ಲಿ ಆಪರೇಷನ್ ಮಾಡಿಸ್ಕೊಂಡು ಬಂದ್ರು ನಾವು ರಾಮಯ್ಯಗೆ, ಅಲ್ಲಿ ಹೋದ್ರು ನಾವು. ಅವಾಗ ನಾಗರಾಜ್ ಅಂತ ಒಬ್ಬ ಡಾಕ್ಟರ್ ಇದ್ದಾರೆ, ಅವ್ನು ಬಂದು ಕೋಲಾರ ಡಿಸ್ಟ್ರಿಕ್ಟ್ ಚಿಂತಾಮಣಿ ಕಡೆ ಎಲ್ಲ ಒಂದು ತುಂಬಾ ಫೇಮಸ್ ಡಾಕ್ಟರ್ ಅವರು. ಮತ್ತೆ ಹೋಗ್ಬಿಟ್ಟಿದೆ ತೋರಿಸ್ತಿಗೆ, ಸರ್ ಈ ಥರ ಆಗಿದೆ ಅಂತ. ಆಮೇಲೆ ಇದೋ ಎಲ್ಲ ಹೇಳ್ಬಿಟ್ರು. ಹೆಂಗೆ ಅವರು ಅಲ್ಲಿ ಹಾಸ್ಪಿಟ್ಲ್ ಹತ್ರ ಒಳ್ಳೆ ಕೆಲಸ ಮಾಡಿದೆ, ಏನೋ ಆಪರೇಷನ್ ಮಾತ್ರ ಮಾಡ್ಕೊಂಡು ಬಂದಿದ್ರೆ ನೀನ್ ಜೀವ ಸಾಯೋ ತನಕ ಒಂದು ಬ್ಯಾಗ್ ತಗಲಾಗ್ತದೆ ನಿನಗೆ. ಇಲ್ಲೇ ಯಾವಾಗ ಎಲ್ಲೋದು ಆ ಬ್ಯಾಗ್ ಇರ್ಬೇಕು, ಯೂರಿನ್ ಬ್ಯಾಗ್. ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳಿದ್ರೆ ಬರೀ 2,000 ರೂಪಾಯಿದು ಟ್ಯಾಬ್ಲೆಟ್ ಬರ್ಕೊಟ್ರು ಅಷ್ಟೇನೆ. ಅದು ತಗೊಂಡ್ರು, ಕಂಪ್ಲೀಟ್ ಕ್ಯೂರ್ ಆಗೋದು. ಈ ರೀತಿಯಾಗಿ ಇವತ್ತು ಏನ್ ಮಾಡ್ತಾರೆ, ನಮ್ಮನ್ನ ಭಯ ಪಡಿಸ್ತಾರೆ ಡಾಕ್ಟರ್ಸ್. ಅದಕ್ಕೇನೆ ಯೇಸು ಹೇಳ್ತಾರೆ, ನಾನೇ ಒಳ್ಳೆಯ ಡಾಕ್ಟರ್. ಯೇಸು ಹೇಳ್ತಾರೆ, ನಾನೇ ಒಳ್ಳೆಯ ಡಾಕ್ಟರ್, ನನ್ನ ವಾಕ್ಯನ ಕಲಿಸ್ಕೊಂಡು ಸೌಖ್ಯ ಪಡಿಸ್ತೀನಿ, ನನ್ನ ಭಾಷಣ ಗುಣವಾಯ್ತು. ಪಾಲ್ ಯಾಂಗಿಚ್ ಅವರು ಜಪಾನ್ ದೇಶಕ್ಕೆ ಹೋದ್ರು. ಜಪಾನ್ದವ್ರಿಗೆ ಆಗಲ್ಲ, ಜಪಾನ್ ದೇಶ ತುಂಬಾ ತೊಂದರೆ ಮಾಡ್ತಾರೆ. ಹಾಗೆ ಕೊರಿಯನ್ಸ್ಗೆ ಯಾಕೆ ದೇವ್ರು ಹೇಳ್ತಾರೆ ಹೋಗಲ್ಲ, ಸ್ವಾರ್ಥ ಹೇಳ್ತಾರೆ, ನಾನು ಹೋಗಲ್ಲ ಅಂತ ಹೇಳ್ತಾರೆ. ಅವ್ರು ನಮ್ಮ ಅತ್ತೆ ಅವ್ರಿಗೆ ಭಾಷೆ ಗೊತ್ತು, ಅವ್ರು ಹೋಗ್ಲಿ ಅಂತಾರೆ, ನಾನು ನಿನ್ನ ಹಾಕೊಂಡು ನೀನು ಹೋಗ್ತಾ ಹೇಳ್ತಾರೆ. ಅಲ್ಲಿ ಹೋಗಿ ಅವರು ಸೇವೆ ಮಾಡುವಾಗ ಅವ್ರಿಗೆ ಸ್ವಲ್ಪ ಬಲಹೀನತೆ ಬರ್ತದೆ. ಡಾಕ್ಟರ್ ಹೇಳ್ತಾರೆ, ಚಿಕ್ಕ ಸರ್ಜರಿ ಮಾಡ್ಬೇಕು ನನಗೆ. ಏನ್ ಮಾಡ್ತಾರೆ? ಚಿಕ್ಕ ಸರ್ಜರಿ ಮಾಡ್ಬೇಕು ನಿನಗೆ ಅಂತ ಹೇಳ್ತಾರೆ. ಆಗ ಅವರು ಬರ್ತೀನಿ ಅಂತ ಹೇಳಿ ಬಂದ್ಬಿಟ್ಟಿದೆ ಪ್ರಾರ್ಥನೆ ಕೂತ್ಕೊತಾರೆ, ದೇವ್ರೆ ಈ ದೇಶದಲ್ಲಿ ಸರ್ಜರಿ ಮಾಡ್ಬೇಕಂತ ಇದ್ದಾರೆ, ಏ ಸ್ವಾಮಿ. ದೇವ್ರು ಮಾತಾಡ್ತಾರೆ, ನಿಜವಾಗ್ಲೂ ಮಾತಾಡ್ತಾರೆ. ಹಂಗನೆ ನೀನ್ ಯಾಕೆ ಡಾಕ್ಟರ್ ತೋದೆ? ನೀನ್ ಅಂತ ಕೇಳ್ಬೇಕಾಗಿತ್ತಲ್ಲ, ನೀನ್ ನನ್ ಕೇಳಿಲ್ಲ ಅಂದ್ರೆ ನಾನು ಸುಮ್ಮನೆ ಇದ್ದೆ. ಈಗ ನೀನ್ ಕೇಳ್ತಾ ಇದ್ಯಾ, ನಾನು ಗುಣ ಮಾಡ್ತೀನಿ. ಯಾಕೆ ನೀವು ದೇವ್ರ ಹತ್ರ ಕೇಳಿದ್ರೆ ಹೋಗ್ತಾರೆ ಅದಕ್ಕೆ ಡಾಕ್ಟರ್, ಕರೆಕ್ಟಾ? ಎಲ್ಲಮ್ಮ ಮಾಡ್ತಾ ಇರಮ್ಮ, ಕೇಳ್ತಾ ಹೋಗ್ತಿರಲಿಲ್ಲ. ಮೊದಲು ನಮಗೆ ಬಲಗಿಂತ ಬಂದ ತಕ್ಷಣ ಯಾರು ಗುರ್ತು ಬರ್ತಾರೆ? ನಮ್ಮನೆ ಡಾಕ್ಟ್ರು. ಯಾರು? ನಮ್ಮನೆ ಡಾಕ್ಟರ್ ಅವ್ರು. ಯಾವ ತ ಹೋಗ್ಬಿಡ್ತೀರಿ, ಖರ್ಚು ಮಾಡಿ ಕಾಸು ಎಸ್ಬೇಕು. ನಾವು ಪ್ರತಿಯೊಬ್ಬರು ಕೂಡ ಯಾವ ಡಾಕ್ಟರ್ ಜ್ಞಾಪಕ ಮಾಡ್ಕೊಬೇಕು? ಅದು ನಿಮ್ಮ ಪ್ರಾರ್ಥನೆ ಕೇಳ್ತಾರೆ, ಅದೇ ಕೇಳಿ ಹೇಳಿದಿಲ್ಲಿ
ವಿಜ್ಞಾಪನೆ ಕೇಳು ನಮ್ಮ ದೇವರು. ಅದೇ ಒಂದು ಕಂಡೀಷನ್ ಏನಾಗಿದೆ, ಕೆಟ್ಟದನ ಮೇಲೆ ಮನಸ್ಸಿಟ್ಟು ನಾವು ಪ್ರಾರ್ಥನೆ ಕೇಳಲ್ಲ. ಆಗ ನಮ್ಮೆಲ್ಲರಿಗೂ ಆಸೆ ಇದೆ, ನಮ್ಮ ಭವಿಷ್ಯತ್ ಕಾಲಕ್ಕೂ ನಾವು ಆಗೋ ಮಕ್ಕಳಿಗೂ ನಮ್ಮ ಬರುವಂತ ಕಾಲದಲ್ಲಿ ನಾವು ಹೇಗಿರ್ಬೇಕು ಎಂಬುದಾಗಿ ನಮ್ಮ ಮನಸ್ಸಿನಲ್ಲಿದೆ. ಅದೆಲ್ಲ ನೆರವೇರ್ಬೇಕಾದ್ರೆ ಪ್ರಾರ್ಥನೆ ಮಾಡ್ಬೇಕು. ಪ್ರಾರ್ಥನೆ ಮಾಡ್ಬೇಕಾದ್ರೆ ನೀನ್ ಯಾರಾಗಿರ್ಬೇಕು, ಆತ ಮಗುವಾಗಿರ್ಬೇಕು. ಅಲ್ಲಯ್ಯ, ಈಗ ನನಗೆ ನಮ್ದು 3 ಎಕರೆ ಜಮೀನಿದೆ, ಮನೆ ಇದೆ ಊರಲ್ಲಿ, ಗೊತ್ತಾಯ್ತರ? ಈಗ ಈ ಪ್ರಾಪರ್ಟಿನ ನಮ್ಮಪ್ಪ ಯಾರು ಕೊಡ್ತಾರೆ? ಇಲ್ಲಿ ಯಾರನ್ನ ಹೇಳ್ರಿ, ಯಾರು ಕೊಡ್ತಾರೆ? ಅಷ್ಟೇ ನನಗೆ ಕೊಡ್ತಾರೆ. ಅಷ್ಟೇ ಕೊಡ್ತೀಯಾ? ತಗೋತೀರಾ? ಯಾಕಮ್ಮ ನಿಮ್ಗೆ ಕೊಡಲ್ಲ? ನೀವು ಅವ್ರ ಮಗ ಅಲ್ಲ. ಯಾವತ್ತು ಅವ್ರ ಮಗನಾಗಿ ಮಾಡ್ಬಿಡ್ತಾರೋ ಅಪ್ಪನ ಪ್ರಾಪರ್ಟಿ ಅವ್ರು ಸಿಗ್ತದೆ. ಅವಾಗ ಯಾವಾಗ ಏಸು ಮಕ್ಕಳಾಗಿ ಮಾಡ್ಬಿಡ್ತಾರೋ, ಏಸು ಶಿಲುಬೆ ಮೂಲಕ ಸಂಪಾದನೆ ಮಾಡ್ತಾ ಆರೋಗ್ಯ, ಆಶೀರ್ವಾದ, ಬಿಡುಗಡೆ, ಸಂತೋಷ, ಸಮಾಧಾನ, ನಿತ್ಯ ಜೀವ ಇವೆಲ್ಲ ನಿಮ್ದೆ. ಅದಕ್ಕೆ ಧೈರ್ಯವಾಗಿ ನೀವು ಕೇಳ್ಬೇಕಾ? ದೇವ್ರ ಮಗ ಮಾಡ್ಕೊಡು. ಇಲ್ಲ ನೀನು ಮಾಡ್ಕೊಡ್ಲಿಲ್ಲ, ನಿನಗೆ ಅದು ಕೊಡಕ್ಕೆ ಸಾಧ್ಯವಿಲ್ಲ. ಮಾರ್ಪಟ್ಟಿದ್ದಕ್ಕಾಗೆ ಒಂದು ಮನಸ್ಸಲ್ಲಿ ಆಲೋಚನೆ ಬಂತು, ಸ್ವಾಮಿ ಬುಲೆಟ್ ಓಡಿಸ್ಬೇಕು ಅಂತ. ಬುಲೆಟ್ ನೋಡಿದ್ದಾನೆ, ಚಿಕ್ಕ ಹುಡುಗ ನಾನು ನೋಡ್ತದೆ ಅಂತ. ಬುಲೆಟ್ ತುಂಬಾ ಒಳ್ಳೆಯ ಗಾಡಿ ಅದು. ನಾನು ಮನಸ್ಸ ಹೇಳಿದಷ್ಟೇ 5 ದಿನದಲ್ಲಿ ಬುಲೆಟ್ ಬಂತು. ಎಷ್ಟು ದಿನ? 5 ದಿನದಲ್ಲಿ ಬುಲೆಟ್ ಬಂದ ನನ್ನ ಹತ್ರ, ಹೊಸ ಶೋರೂಮ್ ಇಂದ. ಗೊತ್ತಾಯ್ತರ? ಅದೊಂದು 2-3 ವರ್ಷ ಇಟ್ಕೊಂಡಿದ್ದೆ ಅಷ್ಟೇನೆ. ಅಲ್ಲಿಯ ಮನಸ್ಸಲ್ಲಿ ತಿಳ್ಕೊಳ್ಳುವಾಗ ಕಾರ್ಯ ಮಾಡ್ತಾರೆ. ಅಲ್ಲಿಯ ಫ್ಲೈಟ್ ಅಲ್ಲಿ ಪ್ರಯಾಣ ಮಾಡ್ಬೇಕೆಂಬುದಾಗಿ ಮನಸ್ಸಲ್ಲಿ ಬಂತ ಅಷ್ಟೇನೆ. ಆಮೇಲೆ ದಿಢೀರ್ ಅಂತ ಕೃಷ್ಣಮೂರ್ತಿ ಬಂದ್ರು. ಫಸ್ಟ್ ಪಾಸ್ಪೋರ್ಟ್ ಮಾಡಿದ. ಪಾಸ್ಪೋರ್ಟ್ ಮಾಡಿದ್ಯಾ? ನಾನೇ ಮಾಡಲಿಲ್ಲ, ನೀವ್ ಮಾಡಿದ್ದೀರ. ಅಷ್ಟೇ ತಿಳ್ಕೊಳ್ರಿ. ಅವ್ರು ಮಾಡಿದ್ರೆ ನಾನು ಮಾಡಿದ್ರು ಪ್ರಾರ್ಥನೆ ಮಾಡಿದೆ ಅಷ್ಟೇನೆ. ದೇವರೇ ಎಲ್ಲಾರು ಹೋಗ್ಬೇಕು, ಇಸ್ರೇಲ್ಗೆ ಹೋಗ್ಬೇಕು ಅಂತೇಳಿ. ಅಲ್ಲಿಯ ಒಂದು ವಿಷಯ ನನ್ನ ಹತ್ರ ಬಂತು. ಅಮೆರಿಕದಲ್ಲಿ ಇರುವಂತ ನಮ್ಮ ಆನಂದ್ ಕುಮಾರ್ ತಮ್ಮ ಅವ್ರದ್ದೊಂದು ಮನೆ ಯಾರು ರೌಡಿಸ್ ಬಸ್ ಹೇಳ್ಕೊಂಡು ಹಣ ಕೊಡ್ತಾ ಇಲ್ಲ. ಅವ್ರ ತಾಯಿ ಬಂದೇಳಿ ನನ್ನ ಹತ್ರ, ಪಾಸ್ಟರ್ ಪ್ರಾರ್ಥಿಸಿ ಪಾಸ್ಟರ್ ಡಬ್ಬಿಸ್ತಾರೆ, ದುಡ್ಡು ಕೊಡ್ತೀರಾ, ಮನೇಲಿ ಇದ್ದಾರೆ ಪಾಸ್ಟರ್ ಅಂತೇಳಿ. ನಾನು ಬಲವಾದ ಪ್ರಾರ್ಥನೆ ಮಾಡಿದೆ. ಅವರ ಒಂದು 15 ದಿನ ಅಷ್ಟೇನೆ ಅವ್ರು ರಾತ್ರಿ ರೋಡಿಗೆ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟವ್ರು, ಎಲ್ಲ ಬಿಟ್ಬಿಟ್ಟು. ಆ ಪಕ್ಕದವ್ರು ನೋಡ್ತಾರೆ, ಇವ್ರು ಎಲ್ಲಿ ಕಾಣಿಸ್ತಾ ಇಲ್ಲ ಅಂತಾಗಿ. ಮನೆ ಬಾಗಿಲೆಲ್ಲ ಓಪನ್ ಆಗಿದೆ. ಅರ್ಥ ಆಯ್ತರ? ಆಗ ಅವ್ರು ಸಂತೋಷ್ ಫೋನ್ ಮಾಡಿದ್ರು. ಸಂತೋಷ್ಗೂ ಅವರು ಒಂದು 3-4 ಅವರು ಫ್ಲೈಟ್ ಹೋಗ್ಬೇಕು, ಅಷ್ಟು ದೂರ. ಅವ್ರು ಕ್ಯಾಲಿಫೋರ್ನಿಯಾ ಇದ್ದಾರೆ, ಅದು ಬಂದು ಫ್ಲಾರಿಡಾ ಅಲ್ಲೋ ಆ ಕಡೆ ಇದೆ ಆ ಮನೆ. ಆಮೇಲೆ ಅವ್ರಿಗೆ ಗೊತ್ತಾದ ತಕ್ಷಣ ಅವ್ರು ಹೋದ್ರು, ಫ್ಲೈಟ್ ಹೋದ್ರು. ಹೋಗ್ಬಿಟ್ಟು ಮನೆ ಓಪನ್ ಆಗಿದೆ, ಯಾರು ಇಲ್ಲ. ಅಲ್ಲೆಲ್ಲ ಲಾಕ್ ಆಗಿ ಅಲ್ಲೊಬ್ಬ ಬ್ರೋಕರ್ ಇದ್ದಾರೆ, ಅವ್ನು ಹೇಳ್ಬಿಟ್ಟು ಇದು ಮಾರ್ತೀನಿ ನೋಡ ಅಂತೇಳಿ. ಆಮೇಲೆ ಬ್ರೋಕರ್ ಬಂದು ಪಾರ್ಟಿ ತಗೊಂಬಂದ ಮಾರ್ಬಿಟ್ಟು ಅಮ್ಮನಿಗೆ ಹೇಳಿದ, ಅಮ್ಮ ಈ ಥರ ಆಯ್ತು, ಆಯ್ತಂತೆ. ಫಾಸ್ಟ್ ಫೋನ್ ಪ್ರಾರ್ಥನೆ ಮಾಡ್ತಾರೆ, ಹೀಗೆ ಇದೆಲ್ಲ ಅದ್ಭುತ ಆಗಿದೆ, ಅವ್ರು ಇಸ್ರೇಲ್ಗೆ ಹೋಗ್ಬೇಕಂತೆ, ಒಂದು ಟಿಕೆಟ್ ಕಳ್ಸ್ಕೊಡ್ಸೋದ್ರು ಅವರು. ಅದ್ರಲ್ಲಿ ಟಿಕೆಟ್ ತಗೊಂಡ ನಾನು ಮತ್ತೆ ನಮ್ಮ ಕೃಷ್ಣಮೂರ್ತಿ, ಹಿಂಗೆ ಅವರಪ್ಪ ಆನಂದ್ ಪಾಸ್ಟರ್, ನಾವು 3 ಫಸ್ಟ್ ಟೈಮ್ ಹೋಗಿದ್ದು. ಅಲ್ಲಿಯ ಫಸ್ಟ್ ಟೈಮ್ ನಾವು ಫ್ಲೈಟ್ ಹತ್ತಿದ್ದು. ದೇವ್ರು ಏನ್ ಹೇಳಿದ್ರು, ಫ್ಲೈಟನ್ನು ಯಾಕೆ ನೋಡ್ತೀಯಾ, ಅದು ಹತ್ಕೊಂಡು ಹೋಗು ಅಂತ ಹೇಳಿ. ಅದಪ್ಪಿತಲೇ ನಾವು ಮನಸ್ಸಿನಲ್ಲಿ ಕಾರ್ಯ ದೇವರು ಏನ್ ಮಾಡಿ ನೆರವೇರಿಸ್ತಾರೆ. ಎಲ್ಲಿದೆ ಈ ವಾಕ್ಯ? ಇನ್ನು ಆಸೆ ಏನ್ ಮಾಡ್ತೀನಿ, ಏನ್ ಆಸೆ ಇದೆ ನಿಮಗೆ? ಆಗ ದೇವರು ಪ್ರಾರ್ಥನೆ ಕೇಳ್ತಾರೆ. ಕೆಟ್ಟದ ಮನಸ್ಸಿಟ್ಟಾಗ ನೀವು ಪ್ರಾರ್ಥನೆ ಕೇಳಲ್ಲ. ಹಾಗಾಗಿ ನಾವು ಯಾರಾಗಿದ್ದೀವಿ ಇವತ್ತು ಯೋಚನೆ ಮಾಡ್ಕೊಡ್ರಿ. ನಮ್ಮ ಮನಸ್ಸು, ನಮ್ಮ ಆಲೋಚನೆ, ಚಿಂತೆ ಕೆಟ್ಟದಾಗಿದೆಯಾ? ಹಾಗಿದ್ರೆ ದೇವರೇ ಮಾಡಲ್ಲ, ಪ್ರಾರ್ಥನೆ ಕೇಳಲ್ಲ. ಅಲ್ಲಿದೆಯಾ? ಹಾಗೆ ಪ್ರತಿಯೊಬ್ಬರ ಆಸೆ ಏನಾಗಿದೆ, ನನ್ನ ಪ್ರಾರ್ಥನೆ ಕೇಳಬೇಕು, ನನ್ನ ಕುಟುಂಬ ಮೇಲೆ ಕೆತ್ತಬೇಕು, ನನ್ನ ಮಕ್ಕಳ ಆಶಿಸಬೇಕು ಎಂಬ ಆಸೆ ಇದೆಯಲ್ಲ. ಯಾರಾದ್ರೂ ಕೆಳಮಟ್ಟಕ್ಕೆ ಹೋಗ್ಬೇಕಾ, ಮೇಲ್ಮಟ್ಟಕ್ಕೆ ಹೋಗ್ಬೇಕಾ? 1ನೇ ಕ್ಲಾಸ್ 2ನೇ ಕ್ಲಾಸ್ ಹೋಗ್ಬೇಕಾ? 1ನೇ ಕ್ಲಾಸ್ 0ಗೆ ಹೋಗ್ಬೇಕಾ? ಇಲ್ಲ. ಆಗ ಖಂಡಿತ ಹೇಳ್ತೀರಿ, ದೇವರು ಪ್ರಾರ್ಥನೆ ಕೇಳ್ತಾರೆ. ಅಯ್ಯ, ನಾನು ಹೇಳಿಲ್ಲ, ದಾವೀದ್ ಹೇಳ್ತಾನೆ. 65:2 ಓದಿ, ಯಾರು ಮುಗಿಸ್ಕೊಳ್ತಿದ್ದಾರೆ? 65:2. ದಾವೀದ್ ಏನ್ ಹೆಸರು ಕೊಟ್ಟಿದ್ದ ದೇವರಿಗೆ? ದಾವೀದ್ ಏನ್ ಹೆಸರು ಕೊಟ್ಟಿದ್ದ ದೇವರಿಗೆ? ಪ್ರಾರ್ಥನೆ ಕೇಳುವವನೇ. ನಮ್ ದೇವ್ರು ಯಾರಾಗಿದ್ದಾರೆ? ಪ್ರಾರ್ಥನೆ ಕೇಳುವರು. ಏನಪ್ಪಾ ನಿಮ್ಮ ದೇವ್ರು ಸೃಷ್ಟಿ ಏನಪ್ಪ ಕೇಳ್ತಾ ಕೇಳೋರು.
ಸಾರಿ ಕಟಿಂಗ್ ಶಾಪ್ ಅಲ್ಲಿ ಪಾಸ್ಟ್ ಕಟಿಂಗ್ ಮಾಡಿಸ್ಕೊಂತಾ ಇದ್ದಾರೆ. ಅವ್ರು ಯಾರು ಸುವಾರ್ತೆ ಹೇಳುವಾಗ ಒಬ್ರು ಹಿಂದೂ ವ್ಯಕ್ತಿ, ಏನ್ ಸ್ವಾಮಿ ಅವ್ರು ನೋಡಿದ್ರು ಏಸು 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 ಅಂತೀರಾ, ಏನ್ ನಮ್ ದೇವ್ರು ದೊಡ್ಡವ್ರಲ್ವಾ, ನೀವಲ್ಲ ನಮ್ ದೇವ್ರು ನಿಮ್ ದೇವ್ರಿಗೆ ಏನ್ ವ್ಯತ್ಯಾಸ ಅಂತ ಕೇಳಿದೆ. ನಿಮ್ ದೇವ್ರು ನನ್ನ ದೇವ್ರ ಒಂದು ಉದ್ದ ವ್ಯತ್ಯಾಸಪ್ಪ, ನನ್ನ ದೇವರು ಪ್ರಾರ್ಥನೆ ಕೇಳ್ತಾರೆ, ನಿನ್ ದೇವ್ರು ಪ್ರಾರ್ಥನೆ ಕೇಳ್ತಾರಾ? ಕೇಳಲ್ಲ. ಯಾಕೆ ಕೇಳಲ್ಲ? ಅವ್ರ ವಿಗ್ರಹಗಳು ಬೆಳ್ಳಿ ಬಂಗಾರದಗಳೇ, ಅದಕ್ಕೆ ಕಾಲುಂಟು ನಡೆಯುವುದಿಲ್ಲ, ಕೈಯುಂಟು ಮುಟ್ಟುವುದಿಲ್ಲ, ಬಾಯುಂಟು ಮಾತಾಡೋದಿಲ್ಲ, ಕಣ್ಣುಂಟು ನೋಡುವುದಿಲ್ಲ, ಕಿವುಂಟು ಕೇಳುವುದಿಲ್ಲ. ಕರೆಕ್ಟಾ? ಹೇಳ್ತಾನೆ. ಅರ್ಥ ಆಗುತ್ತೆ. ಯಾಕೆ ಜಗನ್ನ ಅದು ಮಾಡಿದವ್ರು ಯಾರು? ಮನುಷ್ಯ ಮಾಡಿದ ದೇವರಾಗ್ತದ? ಹೇಳ್ರಿ. ದೇವರು ಸೃಷ್ಟಿ ಮಾಡುವ ಶಕ್ತಿ ನಮ್ಗೆ ಕೊಟ್ಟಿದಾರ? ದೇವರು ಕೊಟ್ಟಿದಾರ? ಈ ಒಂದು ಇಂಡಿಯಾ ದೇಶಕ್ಕೆ ಈ ಬುದ್ಧಿ ಬಂದಿದ್ರೆ ಅಮೆರಿಕನ ಮೀರಿಸ್ಬಿಟ್ಟು ನಮ್ಮ ಮೇಲೆ ಹೋಗುತ್ತೆ. ಯಾಕಂದ್ರೆ ಅಮೆರಿಕ ಶಕ್ತಿಗಿಂತ ನಮ್ಮ ಶಕ್ತಿ ಜಾಸ್ತಿ. ಯಾಕೆ ಅಮೆರಿಕ ದೇಶ ಎಷ್ಟು ಜನ ಇದ್ದಾರೆ? 38 crore. ಕರೆಕ್ಟ್. ನಾನು ಹೋದಾಗ 33 crores ಇತ್ತು, 38 ಇರ್ಬೋದು ಈಗ. ನಮ್ಮ ಇಂಡಿಯಾ ದೇಶ ಎಷ್ಟು ಜನ ಇದ್ದಾರಮ್ಮ? 140 crore ಜನ. ಅಲ್ಲಿ 38, 48 ಇಟ್ಕೊಂಡು ಪರವಾಗಿಲ್ಲ. ಅರ್ಥ ಆಯ್ತಾ? 4 ಹತ್ರ 6 ಕಾಲು ಭಾಗ ನಮ್ಮ ದೇಶ, ಕಾಲು ಭಾಗ ಜನಸಂಖ್ಯೆ ಅವ್ರು ಇದ್ದಾರೆ. ಅದು ಅವ್ರು ನಮಗಿಂತ ಮೇಲೆ ಇದ್ದಾರೆ. ಇನ್ನು 3/4 ಜನ ನಾವು ಜಾಸ್ತಿ ಇದ್ದೀವಲ್ಲ, ನಾವೇನ್ ಮಾಡ್ತಾ ಇದ್ದೀವಿ? ಪ್ರಶ್ನೆ ಮಾಡ್ರಿ. ಅವ್ರಿಗಿಂತ ದೊಡ್ಡ ಸ್ಥಾನ ನಾವು ಇರಬೇಕು, ಅವ್ರಿಂದ ಶಕ್ತಿದವನಾಗಿರ್ಬೇಕು. ಇದ್ದೀವಾ? ಅವ್ರಿಗೆ ಸ್ವಾರ್ಥ ಹೇಳ್ಕೊಂಡೇ ಬಂದೆ ಮೊನ್ನೆ. ಏನ ಸರ್ವಿಸ್ಗೆ ಹೋಗಿದ್ದೆ, ಗಾಡಿ ಸರ್ವಿಸ್ಗೆ ಹೋದಾಗ ಯಾರಿಗಾದ್ರು ಹೇಳ್ಬೇಕಲ್ಲ, ಹೇಳಿದೆ. ಹೇಳ್ಬಿಡಿ ಅವ್ರಿಗೆ ಹೇಳಿದೆ, ನೋಡಿ ಸ್ವಾಮಿ ಫ್ಯಾನ್ ಹಿಂಗೆ ಚೆನ್ನಾಗಿ ತಣ್ಣಗಿದೆ ಅಂತ. ಫ್ಯಾನ್ ಮಾಡಿದ್ದು ಎಷ್ಟು ಮಕ್ಕಳೇ ಅಂತ ಹೇಳಿದೆ. ಯಾವ್ದು ನಿಮ್ಮ ಹತ್ರ ಇದು ಮೊಬೈಲ್ ಅಂತ ಹೇಳಿದೆ. ಸಾರ್ ಒಳ್ಳೆ ಮೊಬೈಲ್, ಅದು ಮಾಡಿದ್ದು ಕ್ರಿಶ್ಚಿಯನ್ಸ್ ಅಂತ ಹೇಳಿದೆ. ಎಲ್ಲ ಹೇಳಿ ಅವ್ರಿಗೆ ರೇಗೋಗ್ಬಿಡ್ತು ಅವ್ರಿಗೆ. ಟೂ ಮಚ್ ಸರ್ ಅದು. ಯಾಕೆ ಸತ್ಯ ಅಂದ್ರೆ ಟೂ ಮಚ್, ಇದು ಟೂ ಮಚ್ ಅನ್ನ. ಸತ್ಯ ಹೇಳಿದ್ರೆ ನಿನ್ ಕೈಲಿ ವಾಚ್ ಮಾಡಿದ್ದು ಕ್ರಿಶ್ಚಿಯನ್ಸೇ, ನಿನ್ ಕೈಲಿರೋ ಮೊಬೈಲ್ ಮಾಡಿದ್ದು ಕ್ರಿಶ್ಚಿಯನ್ಸೇ, ನೀನ್ ಹಾಕೋ ಚಪ್ಪಲಿ ಮಾಡಿದ ಕ್ರಿಶ್ಚಿಯನ್ಸೇ, ನೀನ್ ಹಾಕೋ ಬಟ್ಟೆ ಇದೆಲ್ಲ ಅದು ಮಾಡೋದು ಕ್ರಿಶ್ಚಿಯನ್ಸೇ. ನೀನು ಫ್ಯಾನ್ ಕೊಟ್ಟು ಫ್ಯಾನ್ ಮಾಡಿದ್ದು, ಕರೆಂಟ್ ಮಾಡಿದ್ದು, ಬಲ್ಬ್ ಮಾಡಿದ್ದು, ವೈರ್ ಮಾಡಿದ್ದು ಎಲ್ಲ ಕ್ರಿಶ್ಚಿಯನ್ಸೇ. ಕ್ರಿಶ್ಚಿಯನ್ಸ್ ಎಲ್ಲ ಮಾಡಿದ್ದೆಲ್ಲ ತಿಂದ್ಬಿಟ್ಟು ಕ್ರಿಶ್ಚಿಯನ್ಸೇ ಬೇಡ ದೇಶ ಬಿಟ್ಟು ಹೋಗಿ ನ್ಯಾಯ ಯಾಕೆ ಹೇಳ್ತಾರೆ ಇಲ್ಲವಾ? ಕ್ರಿಶ್ಚಿಯನ್ಸ್ ಎಲ್ಲ ಏನ್ ಮಾಡ್ಬೇಕಂತೆ ಅದೇ ತಿಳ್ಕೊಂಡು ಬಿಟ್ಟಿದ್ದಾರೆ. ಕ್ರಿಶ್ಚಿಯನ್ಸ್ ಮಾಡ್ರು ಒಂದೇ ಒಂದು ಕಾರ್ಯ ನೀವು ಮಾಡ್ಬೇಡ, ಒಂದೇ ಯೂಸ್ ಮಾಡ್ಬೇಡ. ಏನ್ ಗೊತ್ತಾ ಅದು? ಏನಪ್ಪ? ಅನೆಸ್ಥೇಷಿಯಾ ಗೊತ್ತಾ ನಿಮ್ಗೆ? ನಿಮ್ಗೆ ಹಲ್ಲು ಕಿಳಿಬೇಕಾದ್ರೆ ಇಂಜೆಕ್ಷನ್ ಹಾಕ್ತಾರೆ ಗೊತ್ತಾ? ಆ ಇಂಜೆಕ್ಷನ್ ಹಾಕಿದ್ರೆ ಹಲ್ಕಿದ್ರೆ ಏನಾಗ್ತದೆ ಹೇಳ್ರಿ? ಎಲಿಯವರೆಗೆ ಆಗುವಾಗ ನೀವು ಇಂಜೆಕ್ಷನ್ ಹಾಕ್ತಾರೆ ಗೊತ್ತಾ ನಿಮ್ಗೆ? ಆಪರೇಷನ್ ಮಾಡೋದು ಇಂಜೆಕ್ಷನ್ ಹಾಕಿ ಗೊತ್ತಾ? ಏನದು? ಅನಸ್ತೇಷಿಯಾ ಅಂತ ಹೇಳ್ತಾರೆ, ಮತ್ತು ಬರುವಂತ ಇಂಜೆಕ್ಷನ್. ಅದು ಆಗ್ಲೇ ಅದಕ್ಕೂ ನಿಮ್ಗೆ ಆಪರೇಷನ್ ಮಾಡಿದ್ರೆ ನಿಮ್ ಕತೆ ಮುಗೀತು, ನೀವು ಅಲ್ಲಿ ಸತ್ತೋಗೇ ಹೋಗ್ತೀರ. ಇದೊಂದೇ ಒಂದು ದಿನ ಇಂಡಿಯಾ ದೇಶ ಉಪಯೋಗ ಮಾಡ್ತಾರ, ಬೇರೆ ಎಲ್ಲ ಉಪಯೋಗ ಮಾಡ್ಕೊಂಡ್ರಿ. ಈ ಅನಸ್ತೇಷಿಯಾ ಒಂದು ಮಾತ್ರ ಒಂದಿನ ಯಾರು ಮಾಡಿದ್ದನ್ನ? ಕ್ರಿಶ್ಚಿಯನ್ ಕಂಡುಹಿಡಿದಿತ್ತು. ಬೈಬಲ್ ಓದಿ ಕಂಡುಹಿಡಿದು. ಬೈಬಲ್ ಓದಿ ಯಾವ ರೀತಿ ಆದಾಮನ ಗಾಳಿ ನಿದ್ದೆ ಬಂತ ಅದನ್ನ ತಗೊಂಡು ಹೆಂಗೆ ನಿದ್ದೆ ಮಾಡ್ದವನು ದೇವ್ರು ಆಪರೇಷನ್ ಮಾಡ್ತಾರೆ. ಯಾರಿಗೆ? ಆದಾಮನಿಗೆ ಅವಾಯ್ಡ್ ಮಾಡ್ಬೇಕಾದ್ರೆ ಆಗ ಹೇಗೆ ಮಾಡ್ದ ದೇವ್ರು ಇದನ್ನ ಅಂತೇಳಿ ಅವ್ರು ಥಿಂಕ್ ಮಾಡಿ ದೇವ್ರು ಹೇಳ್ತಾರೆ ಈಗ ಮಾಡಂತ ಹೇಳಿ. ಆಗ ಔಷಧಿ ಕಂಡುಹಿಡಿದ್ಬಿಟ್ಟು, ಈಗ ಔಷಧಿ ಇಡೀ ಪ್ರಪಂಚಕ್ಕೆ ಬೇಕಾ? ಒಂದು ಕಾಲದಲ್ಲಿ ಆ ಔಷಧಿ ನಿಮಿತ್ತವಾಗಿದೆ ಒಂದು ಬೆಡ್ಗೆ ನಿಮ್ಮ ಕೈ ಕಾಲು ಕಟ್ಟಾಕ್ಬಿಡ್ತಾ ಇದ್ರು. ಕಟ್ಟಾಕ್ಬಿಟ್ಟು ಆಪರೇಷನ್ ಮಾಡೋರು. ಆಪರೇಷನ್ ಮಾಡೋ ಸತ್ತ ಬದುಕು. ಅದು ಇವತ್ತು ಆ ರೀತಿ ಇಲ್ಲ. ಇಂಜೆಕ್ಷನ್ ಹಾಕ್ಬಿಟ್ರೆ ಮೊತ್ತು ಬಂದ್ಬಿಡ್ತದೆ. ನಿಮ್ಗೊಂದು 5 ಗಂಟೆ ಅದು ಆಗದ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. 5 ಗಂಟೆ ಇರ್ಬೋದು, 3 ಗಂಟೆ ಇರ್ಬೋದು, ಮೊತ್ತು ಹಾಕ್ಬಿಡ್ತಾರೆ. ನಿಮಗೆ ಬೆಳ್ಳು ಕೊಯ್ಲಿ, ಕೈ ಕೊಯ್ಲಿ ಕೂಡ ಏನ್ ಮಾಡೋದು? ಏನಾಗಲ್ಲ. ಆಗ್ತದಾ? ಆಗೋದೇ ಇಲ್ಲ. ಆಮೇಲೆ ಅದು ಮತ್ತೆಲ್ಲ ಹೋದ್ಮೇಲೆ ನೋವು ಶುರು ಆಗ್ತದೆ. ಅದಕ್ಕೆ ಏನೋ ಪೇನ್ ಕಿಲ್ಲಿಂಗ್ ಮಾತ್ರ ಕೊಟ್ಬಿಡ್ತಾರೆ. ಹಂಗೆ ಅದು ಸೆಟ್ ಆಗ್ತದೆ. ಅದ್ಯಾಕ ಬರ್ತದೆ. ಆಗ ಎಲ್ಲಾರು ದೇವರು ಜ್ಞಾನ ಕೊಟ್ಟು ಮತ್ತೆ ತನ್ನ ಮಕ್ಕಳಿಗೆ ಇದೆಲ್ಲ ಉಂಟು ಮಾಡುದು. ಅರ್ಥ ಆಯ್ತಾ? ಅದನ್ನ ಜ್ಞಾಪಕ ಇಟ್ಕೊಂಡ್ರೆ ಸಾಕು. ನಮ್ಮ ಇಂಡಿಯಾ ದೇಶ ಕ್ರಿಶ್ಚಿಯನ್ಸ್ ಏನ್ ಮಾಡ್ತಾರೆ ನಮ್ಮ ಇಂಡಿಯಾ ದೇಶಕ್ಕೆ ಅಂತ ಒಬ್ರು ಹೊಗಳ್ತಾ ಇದ್ದಾರೆ. ಏನ್ ಇಶ್ಯೂ? ಕ್ರಿಶ್ಚಿಯನ್ಸ್ ಏನ್ ನಮ್ಮ ದೇಶಕ್ಕೆ ಲಾಭ ಆಗಿದೆ? ನೀನು ಓದಿದ್ಯಲ್ಲ, ಎಜುಕೇಟ್ ತಗೊಂಬಂದೆ ಕ್ರಿಶ್ಚಿಯನ್ಸ್. ಕರೆಕ್ಟಾ? ಹೇಳ್ತಾನೆ. ಯಾರು ಮಕ್ಕಳು ಪೋಸ್ಟ್ ಆಫೀಸು, ಬ್ಯಾಂಕ್ ಎಲ್ಲ ಮಾಡಿದ ಯಾರು? ಅದನ್ನು ತಿಳ್ಕೊಂಡಿಲ್ಲ. ನಾವು ಈ ದೇಶಕ್ಕೆ ಡೆಫಿಸಿಟ್ ಅಸೆಕ್ಟಾ? ನಾವು ಅಸೆಕ್ಟ್ ದೇಶಕ್ಕೆ. ಈ ದೇಶಕ್ಕೆ ನಮ್ಮಿಂದ ಲಾಭ ಇದೆ. ಅರ್ಥ ಆಯ್ತಾ ಇರೋ ಮಕ್ಕಳೇ?
ಅದಕ್ಕಾಗಿ ನಮ್ಮ ದೇವರು ಯಾರಾಗಿದ್ದ ದಾವೀದ ಹೇಳ್ತಾನೆ, ಪ್ರಾರ್ಥನೆ ಕೇಳುವವನೇ ಅನ್ನೋದು ಪ್ರಾರ್ಥನೆ ಕೇಳ್ತಾರೆ. ಅದಕ್ಕಾಗಿ ಸೋತೋಗ್ಬೇಡಿ, ನಿಮ್ ಪ್ರಾರ್ಥನೆ ಕೇಳೋಣ. ಅದೇ ಒಂದು ಕೆಟ್ಟದ ಮೇಲೆ ಮನಸ್ಸಿಟ್ಟು ನಿಮ್ ಪ್ರಾರ್ಥನೆ ಕೇಳಲ್ಲ. ಅದನ್ನೇ ಇಲ್ಲಿ ಹೇಳಿದ್ರು. ಆಗ ನೀವು ಕೆಟ್ಟದ್ರ ಮನಸ್ಸಿಟ್ಟಿದ್ದೀರಾ, ಕೆಟ್ಟ ಕಾರ್ಯದಲ್ಲಿ ಇದ್ದೀರಾ, ಈಗಲೇ ತಿರುಗಿಬಿಡ್ರಿ. ಏನೇ ಕಾರ್ಯ ತಿರುಗಿಬಿಡ್ರಿ. ಅರ್ಥ ಆಯ್ತಾ? ತಿರುಗಿಬಿಟ್ಟು ನಿಮ್ಮ ಪ್ರಾರ್ಥನೆ ಕೇಳಿ ನಿಮ್ಮನ್ನು ಕಾಪಾಡಿ ಬಲಪಡಿಸಿ ಆಶಿಸಿ ಮೇಲೆ ಕೆತ್ತಬೇಕು. ಅದು ಕಾರ್ಯ ಮಾಡ್ತಾರೆ, ನಿಮ್ಮ ಪ್ರಾರ್ಥನೆ ಕೇಳ್ತಾರೆ. ಅರ್ಥ ಆಯ್ತಾ? ಎಲ್ಲ ಕಣ್ಣಿಗೆ ಮುಚ್ಚಿ ಪ್ರಾರ್ಥಿಸೋಣ. ಕರ್ತನೆ ನಿಮಗೆ ಸ್ವತ್ತು ಉಂಟಾಗಲಪ್ಪ. ಆಕಾಶ ಭೂಮಿ ಹೇಳಿದ್ರೆ ಮಾತ್ರ ತಪ್ಪುವುದಿಲ್ಲ ಅಂತ ಸತ್ಯ ನಮ್ಗೆ ಗೊತ್ತುಂಟು. ನಿಮ್ಮ ಅದ್ಭುತವಾದ ಕರಕ್ಕಾಗಿ ಸ್ವತ್ತ ದೇವರೇ, ನೀವು ಯಾರೊಂದೇ ಪ್ರಾರ್ಥನೆ ಕೇಳುವಾದ್ರು ದೇವರೇ, ಇಲ್ಲಿ ಕುಳಿತಿರೋ ಮಕ್ಕಳ ಪ್ರಾರ್ಥನೆ ಕೇಳ್ಬೇಕಪ್ಪ. ನೀವು ಬರುವ ಕಾಲ ಒಳ್ಳೆ ಕಾಲವಲ್ಲ, ತುಂಬಾ ಕಷ್ಟಕರ ಕಾಲ. ಆ ಕಾಲದಲ್ಲಿ ಬದುಕಲಿಕ್ಕೆ ಆಗದಂತ ಕಾಲ. ಆದ್ರೂ ಒಂದು ನಂಬಿಕೆ ಇದೆ. ನಾವಿದ್ ಹೇಳುವಾಗ ಪ್ರಾರ್ಥನೆ ಕೇಳುವವನೇ ಎಂಬುದಾಗಿ ಹೇಳ್ತಾರೆ. ನಮ್ಮೆಲ್ಲರ ಪ್ರಾರ್ಥನೆ ಕೇಳಿ ನಮ್ಗೆ ಬೆಳೆ ಕಳ್ಕೊಂಡು ನಡೆಸಕ್ಕಾಗಿ ಬೇಡಿಕೊಡ್ತಾರೆ ಸ್ವಾಮಿ. ಒಬ್ಬೊಬ್ಬನ ಆಶಿಸುವ ಬಲಪಡಿಸಕ್ಕಾದಕ್ಕೂ ಯಥಾರ್ಥವಾಗಿ ಪ್ರಾರ್ಥನೆ ಮಾಡಲು ಸಹಾಯ ಮಾಡೋದಕ್ಕಾಗಿ ಬೇಡಿಕೊಡ್ತಾರೆ. ಪ್ರಾರ್ಥನೆಗಳ ಸ್ತೋತ್ರ ಯೇಸು ತಂದೆ ಆದೇವರೇ, ಆಮೆನ್. ಹಲ್ಲೆಲೂಯಾ.